ವ್ಯಾಲ್ಯೂನೇಷನ್ ಯಾವ ಇಲ್ಲ ಯಾವ ಹೇಳ್ತೇನೆ ಅಲ್ಲಿ ಅಲ್ಲ ಯಾವಾಗಿಂದ ಹೋಗ್ಬಿಟ್ಟಿರ್ತೀನಿ ನಮ್ಮೂರು ಅಡ್ರೆಸ್ ಇರ್ತಿದ್ದಲ್ಲ ಹಲೋ ಹೇಳೋ ಆಮೇಲೆ ಮಾಡ್ತೀನಿ. ಮೋಹನ್ ಅರ್ಜುನಪ್ಪ ಪರಸ್ನಾಯ್ಕರ್ ಎಸಿ ಗದಗ್. ಕಾಶಿಂ ಸಾಬ್ ದರ್ಗಾ ನಗರಸಭೆ ಗದಗ್. ಮನಿ ಇಲ್ಲ ಸರ್ ನನಗೆ ಅದ್ರ ಕಾಶಿಂ ಸಾಬ್ ಸಲ್ಮಾದೊಂದು ಐತೆ ನೋಡ್ರಿ ಸರ್ ನಮ್ಮ ಹೆಣ್ಮಕ್ಳು ಸಮಾಜ ಕಲ್ಯಾಣ ಇಲಾಖೆ ಹಾಂ ಸರ್ ಅದ ಸರ್ ಗಮನ ಸರ್ ತಮ್ಮದು ಸಹಿ ಮಾಡಿ ಕಳಿಸಿದ್ರಿ ಸರ್ 8-9 ತಿಂಗಳಾದ ಸರ್ ನಾವು ಹಾಕಿ ತಾವೇನಾರ ಮಾಡಂತ ಎಲ್ಲರ ಅನುಕೂಲ ಮಾಡಿ ಕೊಟ್ಟರೆ ಭಾಳ ಅನುಕೂಲ ಆಗುತ್ತೆ ಸರ್ ಸರ್ ಅದೊಂದು ಸ್ವಲ್ಪ ಹಾಸ್ಟೆಲಿಂಗ್ ವರ್ಕಿಂಗ್ ಸರ್ ನೋಡ್ಬೇಕು ಅದನ್ನು ನೋಡ್ತೀವಿ ನೌಕರಿಗಳು ಹೇಳಕ್ ಬರೋದಿಲ್ಲ ಕಾಂಟ್ಯಾಕ್ಟ್ ಬೇಸ್ನಾಗ ಸರ್ ಹಾಸ್ಟೆಲ್ ವರ್ಕ್ ಕೆಲಸಕ್ಕೆ ಅಂತ ಸರ್ ಅದೇ ಸರ್ ಅವಾಗ ಆಯ್ತು ಸರ್ ಓಕೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು. ಮೋಹನ್ ಅರ್ಜುನಪ್ಪ ಪರಸ್ನಾಯ್ಕರ್ ಎಸಿ ಗದಗ್. ಈಗ ಆ ತಾಯಿ ಮಗ ನೋಡ್ಕೊಳ್ತಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಕಟ್ಟಿಲ್ಲ. ಈಗ ಅದೇ ತಾಯಿ ಬಂದು ನಾನು ವಾಪಸ್ ತೊಗೊಂತೀನಿ ಇಲ್ಲಿ ಹಿರಿಯ ನಾಗರಿಕರದ್ದು ಮೋಹನ್ ಅರ್ಜುನಪ್ಪ ಪರಸ್ನಾಯ್ಕರ್ ಬಂದಿಲ್ಲಪ್ಪ. ಬಂದಿಲ್ಲ. ಯಾವ ವಾರ್ಡ್ನವ? ಇದು ಒಂದು ಕೆಲಸ ಮಾಡಿರಿ, ಅವ್ರಿಗೆ ಪೋಸ್ಟ್ಮೆಂಟ್ ಕಳಿಸ್ಬಿಡಿ. ಆದೇಶ ಏನಾಗಿದೆ ಅಂದರೆ ಅರ್ಜಿದಾರರ ಮನವಿಯನ್ನು ವಜಾಗೊಳಿಸಿದೆ. ಎದುರುದಾರರಿಗೆ ಅರ್ಜಿದಾರರನ್ನು ಗೌರವಯುತವಾಗಿ ನೋಡಿಕೊಳ್ಳಲು ಸೂಚಿಸಿದೆ. ಈ ಆದೇಶವನ್ನು ದಿನಾಂಕ 26/2 ಗರುಡಚಿರಾಯದ ಲೇಖನ ನೀಡಿ ತಿದ್ದುಪಡಿ ಮಾಡಿ ಗಣಕೀಕರಿಸಲಾಗಿದೆ. ತೆರೆದ ನ್ಯಾಯಾಲಯದಲ್ಲಿ 26ನೇ ತಾರೀಕನ್ನು ಘೋಷಿಸಲಾಗಿದೆ. ಅಂದರೆ ಓಲ್ಡೇಜ್ ಸೀರಿಯಸ್ ಇದೆ. ಈ ಆರ್ಡರ್ ಒಂದು ಕಳಿಸಿ ಖುಷಿಯಾಗಿದೆ. ಚನ್ನವೀರಪ್ಪ ಹುಬ್ಬಳ್ಳಿ ಗ್ರಾಮ ಪಂಚಾಯತ್ ಜಕ್ಲಿ. ನಾಗಪ್ಪ ಶಂಕರಪ್ಪ ಹೆಬ್ಸೂರ್ ಗ್ರಾಮ ಪಂಚಾಯತ್ ಹರ್ತಿ. ಚೆನ್ನಯ್ಯ ಬಳಗಾನೂರ್ ಮಠ ಗದಗ ಬೆಟಗೇರಿ ನಗರಸಭೆ. ಪ್ರಕಾಶ್ ಬೆಂತೂರ್ ಸಿಎಂಸಿ ಗದಗ್. ಸ್ನೇಹಿತರ ಮಾಹಿತಿಗಾಗಿ 11 ಗಂಟೆವರೆಗೆ ಸ್ವೀಕೃತವಾದ ಅರ್ಜಿಗಳು ಇವತ್ತು ಬಂದಿದ್ದವು 35. 12 ಗಂಟೆವರೆಗೆ 68. 1 ಗಂಟೆವರೆಗೆ 212. ಅಂದರೆ ನೀವು 35 + 68 ಓಕೆ. Total 212 at 1 o'clock. ಏನಪ್ಪ ನಾಗಪ್ಪ?
ಕಂಪ್ಯೂಟರ್ ಉತ್ತಾರ ಆಗಿಲ್ಲ. ನನಗೆ ಕೆಲಸ ಕೊಟ್ಟು ಸರ್ ಮಕ್ಕಳು ಸಣ್ಣ ಗ್ರಾಮ ಪಂಚಾಯತಿ ಹರ್ತಿಲ್ಲ. ಕಂಪ್ಯೂಟರ್ ಉತ್ತಾರ ಮಾಡಿಸ್ಕೊಡ್ತೀನಿ ನೋಡಿ. ಈಗ ಮಕ್ಕಳು ಸಣ್ಣ ಇವರ ಬರ್ರಿ. ಮೂರು ಮಂದಿ ಮಕ್ಕಳ ಲಗ್ನ ಮಾಡ್ಬಿಟ್ಟಿರ್ತಾನೆ. ಈಗ ಈ ನಾಗಪ್ಪಂದು ಕಂಪ್ಯೂಟರ್ ಉತ್ತಾರ ಆಗಿಲ್ಲ ಅಂತ. ಯಾಕಾಗಿಲ್ಲ, ಏನು ಮಾಡ್ತೀವಿ? ರಾಗಿ ಬಂದೈತೆ ಸಾಫ್ಟ್ವೇರ್ ಇಂಜಿನಿಯರ್ ಈಗ ಅಂದರೆ ಸಿ ಎಸ್ ಸಾಹೇಬ್ ಮೀಟಿಂಗ್ ಕೊಡೋಣ ಪ್ರಸ್ತಾಪ ಮಾಡಿ. ಎಲ್ಲಕ್ಕೆ ಸರಕಾರಿ ಸಮಸ್ಯೆ ಏನಾದರೂ ಸ್ಪೆಷಲ್ ಕೇಸ್ ಏನು ಮಾಡೋಕ್ಕೆ ಮತ್ತು ವೈಯಕ್ತಿಕ ಆದರೆ ಸರಕಾರಿ ಈ ಒಂದು ಅತಿ ಭಾಳ ತಂದಿದ್ದಾರೆ ಸರ್. ಇನ್ನೂ ಕಾರಣಕ್ಕೆ ಸೆಕ್ಯೂರಿಟಿ ಕೆಲಸನ ಹೌದಾ? ಬಿಟ್ಟಾಗ ಆಮೇಲೆ ಸೆಕ್ಯೂರಿಟಿ ಆರ್ಯನ್ ಪಾಟೀಲ್, ಕುಡಿಯ ನೀರು ಕೆರೆ ಅಭಿವೃದ್ಧಿ ಬಗ್ಗೆ ಬಳಗಾನೂರು ಜಿಲ್ಲಾ ಪಂಚಾಯತ್ ಗದಗ್. ರುದ್ರಣ್ಣ ಗುಳುಗುಳಿ, ನಗರಸಭೆ ಗದಗ್. ಏನು ರುದ್ರಣ್ಣ ಸಾಹೇಬ್ರ, ಮೊದಲಕ್ಕೆ ಕಳೆದ ಬಾರಿ ಜನತಾ ದರ್ಶನದೊಳಗೆ ನಮ್ಮ ಆದಿತ್ಯ ನಗರದ ರಸ್ತೆ ಕುರಿತು ನಾವು ಕೇಳ್ಕೊಂಡಾಗ ಈಗ ಅದಕ್ಕೆ ಗ್ರಾಂಟ್ ರಿಲೀಸ್ ಆಗಿ ಟೆಂಡರ್ನೂ ಮಾಡಿದ್ದೀರಿ. ಸೊ ಅದಕ್ಕೆ ನಮ್ಮ ಎಲ್ಲ ಆದಿತ್ಯ ನಗರದ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ಇವತ್ತಿನ ನಮ್ಮ ಅರ್ಜಿ ಏನಂತ ಹೇಳಿದ್ರೆ, ನಮ್ಮ ಸಮಾಜಕ್ಕೆ 4 ಎಕರೆ 6 ಗುಂಟೆ ಸರ್ವೆ ನಂಬರ್ 590/1 ಇದು ಸ್ಮಶಾನ ಅಂತೇಳಿ ಹಿಂಗಿದ್ದನು ನಮ್ಮ ಪೂರ್ವಜರು ಬಳಸ್ಕೊಂಡು ಬರ್ತಾ ಇದ್ರು. 2000 ಈ ಸುಣ್ಣದ ಬಟ್ಟೆ ಐತಲ್ಲ ಸಾಹೇಬ್ರ, ರೈಲ್ವೆ ಹಳ್ಳಿ ಅಲ್ಲಿ ಬರ್ತದೆ ಸರ್. ಅದು ಅಲ್ಲಿ ಏನಾಗಿದೆ ಅಂತ ಹೇಳಿ, ಹಿಂದೆ ಮೊಹಮ್ಮದ್ ಮೊಯ್ಸಿನ್ ಸಾಹೇಬ್ರಿದ್ದಾಗ ಒಂದು 10 ಲಕ್ಷ ರಿಲೀಸ್ ಆಗಿ ಒಂದು ಪಾರ್ಶ್ವ ಗೋಡೆ ಕಟ್ಟಿದ್ದಾರೆ ಸರ್. 3 ವರ್ಷದಿಂದ ಮತ್ತೊಂದು ಗೋಡೆ ಕಟ್ಟ್ಯಾರ. ಅದನ್ನ ಬಿಟ್ಟರೆ ಅಲ್ಲಿ ಯಾವುದೂ ಅಭಿವೃದ್ಧಿ 2015ರಿಂದ ನಾವು ನಿರಂತರವಾಗಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ನಗರಸಭೆಗೆ ನಾವು ಮನವಿ ಕೊಡ್ತಾ ಬಂದಿದ್ದೀವಿ. ನೀರಿನ ವ್ಯವಸ್ಥೆ ಇಲ್ಲ, ಲೈಟ್ ಇಲ್ಲ. ಆಮೇಲೆ ಮಳೆಗಾಲದಾಗಂತೂ ಅಲ್ಲಿ ನಾವು ಹೆಣ ಹೊಡಕ್ ಹೋದ್ವಿ ಅಂತ ಹೇಳಿದ್ರೆ ಆ ಪರಿಸ್ಥಿತಿ ಅನುಭವಿಸೋದೇ ನಮಗ ಗೊತ್ತು ಸರ್. ಅಷ್ಟು ಇದಾಗಿದೆ. ಸೊ ಇದನ್ನ ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡಿಕೊಡ್ಬೇಕು ಅನ್ನುವಂಥದ್ದು ವಿಶೇಷ ಅನುದಾನ ಅಡಿಯೊಳಗೆ ಇದನ್ನ ಮಾಡಿದ್ರಿ ಅಂದ್ರೆ ಇಡೀ ಒಂದು ನಮ್ಮ ಇದಕ್ಕೆ ಒಂದು ವ್ಯವಸ್ಥೆ ಒಳ್ಳೇದಾಗ್ತೈತಿ. ದೀಪನೂ ಇಲ್ಲ ಸರ್, ನೀರಿಲ್ಲ. ರುದ್ರಭೂಮಿ ಐತಲ್ಲ ಸರ್, ಇವ್ರದ್ದು ಉದ್ದಾರ ಬೇಕಂದಿದ್ದಾರೆ ಸರ್. 20 ಲಕ್ಷ ರೂಪಾಯಿ ಕಾಸ್ಟ್ ಹೆಂಗ್ ಮಾಡಿದ್ರು ಸರ್. ಈಗ ಅದು ವಾಪಸ್ ಹೋಗ್ತಾರೆ ಸರ್. ಅಂದ್ರೆ ರುದ್ರಭೂಮಿ ಇದು ಉದ್ದಾರಕ್ಕೆ ಸರ್, ಇವರು ತಮ್ಮ ಹೆಸರು ಐತಲ್ಲ ಸ್ಮಶಾನ ಕುರುಬರ್ದು ಸರ್. ಅದು ಆಗಿದ್ದು ಕುರುಬರ್ದು ಸರ್, ಸ್ಮಶಾನ ಕುರುಬರ್ ರುದ್ರಭೂಮಿ ಅಂತ ಆಗಿದೆ ಸರ್. ಬಟ್ ಇವ್ರು ಐತಲ್ಲ ರೆಕಾರ್ಡಿಂಗ್ ಮಾಡ್ಕೊಂಡಿಲ್ಲ ಸರ್. ಅದು ನಗರಸಭೆ ಒಳಗೆ ಉತ್ತರ ಪ್ರದೇಶ ಹೋಗ್ಬೇಕು ಸರ್ ಫಸ್ಟ್. ಆಮೇಲೆ ಇವರು ನೀವು ರಿಲೀಸ್ ಆಗ್ತಾರೆ ಸರ್, ಸರ್ಕಾರದ ದುಡ್ಡು ಬಿಡುಗಡೆ ಸರ್. ಇವರು ಸಂಗೀತ ನನ್ನ ಪಿಕಪ್ ಎಪಿಸೋಡ್ ಒಳಗೆ ಅವ್ರು ಹೋಗಿ ಮನೆಗೆ ಹೋಗಿ ಹೇಳಿ ಬಂದಿದ್ದೀನಿ ಸರ್. ಸ್ವತಃ ಈಗ 12 ವರ್ಷದಿಂದ ಈಗ ಅವ್ರ ಸಮಾಜದ್ದು ಇದ್ರ ಭೂಮಿ ಅದು, ಆದರೆ ಅವ್ರ ಹೆಸರು ಉತ್ತಾರ ಇರಲಿಲ್ಲ. ಒಂದು ಅವರು 50-60 ವರ್ಷದಿಂದ ಉದ್ಯೋಗ ಮಾಡ್ತಿದ್ರು ಅಂದರೆ ಯಾಕದು ಉತ್ತಾರ ಆಗಿಲ್ಲ ಅದನ್ನು ನೋಡಿರಿ. ರುದ್ರಣ್ಣದ ಅಂತ ಹೇಳಿದ್ರಿ, ಒಂದು ಮಾತಾಡಲ್ಲ ನೀನು ರುದ್ರಣ್ಣರು ಕೂಡಿ ಕಮಿಷನರ್ ಹೋಗಿ ಅದೇನು ಅನುಕೂಲ ಮಾಡಬೇಕು. ಆಮೇಲೆ ಕಾನೂನಾತ್ಮಕವಾಗಿ ಅವ್ರು ಉತ್ತಾರ ಮಾಡ್ಕೊಡಕ್ಕೆ ಆಗ್ತಿದ್ರೆ ಇಮಿಡಿಯೇಟ್ ಮಾಡ್ತೀವಿ ಸಾಹೇಬ್. ನಾನು ಕೇಳ್ಕೊಳ್ಳೋದೇನಂದ್ರೆ ವ್ಯವಸ್ಥೆಗಳನ್ನ ಮಾಡ್ರಿ, ನೀವು ಡಾಕ್ಯುಮೆಂಟೇಶನ್ಸ್ ಅವಾಯ್ಡ್ ಮಾಡ್ರಿ. ವ್ಯವಸ್ಥೆಗಳನ್ನ 1938 ಕೂಡ ನಿಮ್ಮ ಮುನ್ಸಿಪಾಲಿಟಿ ದಾಖಲೆ ಒಳಗೆ ಇದು ರುದ್ರಭೂಮಿ ಕುರುಬ ಸಮಾಜಕ್ಕೆ ಸೇರಿದ್ದು ಅನ್ನುವಂಥ ದಾಖಲೆ ಇದೆ. ಅದನ್ನ ನಾನು ದಾಖಲೆ ಕೊಡ್ತೀನಿ ಸರ್. ಅದ ದಾಖಲೆ ಕೊಟ್ಟು ಅದನ್ನ ಸರಿ ಮಾಡ್ಕೋಬೇಕು. ಹೌದು ಸರಿ ಸರ್. ನಿಮ್ಗೆ ದೀಪ ಆಮೇಲೆ ನೀರು ಐತಲ್ಲ ಅದನ್ನ ವ್ಯವಸ್ಥೆ ಮಾಡಿಸ್ತೀನಿ. ಆಮೇಲೆ ಅಲ್ಲಿ ಕಂಟಿ ಅದೆಲ್ಲ ಸ್ವಲ್ಪ ಕ್ಲೀನಿಂಗ್ ಅದೆಲ್ಲ ಪ್ಲೀಸ್. ಥ್ಯಾಂಕ್ ಯು ಸರ್.
ಮುಂದಿನ ತಾಲೂಕು ರೋಣ ಮುತ್ತಪ್ಪ ಎ ಶಿರೋಳ್ ಪುರಸಭೆ ರೋಣ. ಸರಸ್ವತಿ ವರದಾರ್ ಆದಿಜಾಂಬವ ಅಭಿವೃದ್ಧಿ ನಿಗಮ ಗದಗ್. ಮುದುಕಪ್ಪ ಮಲ್ಲಪ್ಪ ಮಾದರ್ ಬಾಬು ಜಗಜೀವನ್ ರಾಮ್ ಚರ್ಮಗಾರಿಕಾ ಅಭಿವೃದ್ಧಿ ನಿಗಮ ಗದಗ್. ರತ್ನಮ್ಮ ಎಂ ಓಣಿ ಶಿಕ್ಷಣ ಇಲಾಖೆ. ಸರಸ್ವತಿ ಮಾದರ್ ಆದಿಜಾಂಬವ ಅಭಿವೃದ್ಧಿ ನಿಗಮ ಗದಗ್. ಅಲ್ಲ ನೀ ಯಾಕೆ ಬಂದಿರಿ? ಹೇಳ. ನಿಮ್ಮ ಶಾಸಕರಿಗೆ ಭೇಟಿಯಾಗಿದ್ದೇನು? ಶಾಸಕರನ್ನು ಭೇಟಿಯಾಗಿದ್ದೇನೆ ಅಂದೆ. ಶಾಸಕರು ಅಧ್ಯಕ್ಷರಾದವರು ಅವರು ಪತ್ರ ಕಳಿಸ್ಬೇಕು. ಶಾಸಕರನ್ನು ಭೇಟಿಯಾಗಿ ಒಂದು ಪತ್ರನ ಮುಖ್ಯಮಂತ್ರಿಗಳಿಗೆ ಅಥವಾ ಕಂದಾಯ ಮಂತ್ರಿಗಳಿಗೆ ಕಳಿಸೋ ವ್ಯವಸ್ಥೆ ಮಾಡಿ ನಾನು ಪತ್ರ ಬರಿತೇನೆ ಅಂತ. ಅದೊಂದು ಪತ್ರ ಬಂದದ, ಅದನ್ನು ಪರಿಶೀಲನೆ ಮಾಡ್ತೀವಿ ಅಂತೇಳಿ ನಿಮ್ಮ ಶಾಸಕರು ಪತ್ರ ಒಂದು ಮುಖ್ಯಮಂತ್ರಿಗಳಿಗೆ ಒಂದು ಕಂದಾಯ ಮಂತ್ರಿಗಳಿಗೆ ಕಳಿಸ. ಅವ್ರು ನನಗೂ ಅದರಲ್ಲಿ ಕಾಪಿ ಕಳಿಸ್ತಾರೆ. ಹೆಣ್ಣು ನನಗೆ ಕೊಟ್ಟೇ ಇಲ್ಲ. ಪ್ರಯತ್ನ ಮಾಡಿ ಮನಿದ ಮನಿ ಮಂಜೂರು ಮಾಡೋರು ಶಾಸಕರು. ಅಧ್ಯಕ್ಷ ನಾನು ಅವ್ರಿಗೆ ಪತ್ರ ಬರೆದಿರ್ತೀನಿ. ಮುತ್ತಪ್ಪ ಶಿರೋಳ್ ಪುರಸಭೆ ರೋಣ. ಅರ್ಜಿ ಕೊಟ್ಟೆ ಸರ್, ಅರ್ಜಿ ಕೊಟ್ಟಿದ್ದೀನಿ, ಪುರಸಭೆಗೂ ಅರ್ಜಿ ಕೊಟ್ಟಿದ್ದೀನಿ ಸರ್. 2 ವರ್ಷ ಸರ್ ಮುನ್ಸಿಪಾಲ್ಟಿಗೆ ಹೋದ್ರೆ ತಿರ್ಗಾಮರ್ಗ ಬಂದ್ರೆ ನಿಮ್ಮ ಮೇಲೆ ಆಕ್ಷನ್ ಹೋದ್ರು ಸರ್ ಹೇಳ್ತಾರೆ ಸರ್. ಇಲ್ಲಿ ಡಿಸಿಗೂ ಅರ್ಜಿ ಕೊಟ್ಟಿದ್ದೀನಿ. ಈಗ ರಸ್ತೆಗೆ ಮಣ್ಣು ಹಾಕಿ ದಾರಿ ಬಂದ್ ಮಾಡಿದ್ದಾರೆ ಸರ್. ಅದನ್ನ ಅಲ್ಲಿ ಅಡ್ಡಾಡಕ್ಕೆ ತೊಂದರೆ ಮಾಡಿದ್ದಾರೆ ಸರ್. ಚೀಫ್ ಆಫೀಸರ್ ರೋಡ್ ಸರ್ ಹೇಳಿದ್ದೀನಿ ಸುಮಾರು 8 ವರ್ಷಗಳಿಂದ ಡಿಸ್ಪ್ಯೂಟ್ ಇದೆ ಸರ್. ಇಲ್ಲ ಸರ್, ನಾವು 2 ವರ್ಷದಿಂದ ಸರ್ ಡಿಸ್ಪ್ಯೂಟ್ ಇದೆ ಸರ್ ಅದು. ಬಟ್ ಇವರಿಗೆ ಅವರಿಗೆ ಅದು ಇವ್ರು ಯಾರು ಹೋಗಿರ್ತಾರೆ ಡಿಸ್ಪ್ಯೂಟ್ ಇದೆ ಸರ್. ಸಿಟಿ ಸರ್ವೆದಲ್ಲಿ ಕರ್ಕೊಂಡು ಹೋಗಿ ಆಲ್ರೆಡಿ ಸರ್ವೆ ಮಾಡಿಸಿದ್ರು ಸರ್. ಬಟ್ ಸರ್ವೆ ಮಾಡಿಸಿದಾಗ ರೋಡ್ ಇದೆ ಸರ್, 6 ಫೀಟ್ 8 ಫೀಟ್ ಉದ್ದ ಆಗಲೇ ಇದೆ ಸರ್. ಕ್ರಮ ವಹಿಸ್ತಾರೆ. ಅದು 2 ವರ್ಷ ಸರ್, ಆಗ್ತಾ ಇಲ್ಲ ಸರ್. ತಿರ್ಗಾಮರ್ಗ ಬಂದು ನನ್ನ ಹತ್ರ ಬಂದ್ರೆ ನಿಮ್ಮ ಮ್ಯಾಗ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳ್ತಾರೆ ಸರ್. ನೀವು ಇನ್ನು 15 ದಿವಸದಾಗ ಅವ್ರನ್ನ ಸಾಲ್ವ್ ಮಾಡಲಿಲ್ಲ ಅಂದ್ರೆ ನಿಮ್ಮ ಶಾಸಕರಿಗೆ ಹೇಳ್ತೀನಿ. ಶ್ರೀಮತಿ ರತ್ನಮ್ಮ ಎಂ ಭಜಿ ಶಿಕ್ಷಣ ಇಲಾಖೆ. ರತ್ನಮ್ಮ ಎಂ ಭಜಿ ಶಿಕ್ಷಣ ಇಲಾಖೆ. ಗಜೇಂದ್ರಗಡ ತಾಲೂಕು ಮುಂದಿನ ತಾಲೂಕು. ಏನಮ್ಮ ಹುಲ್ಲೂರು ಪಂಚಾಯತಿ ಅಲ್ಲಿ ಕಾಯಕನ ಪ್ರಕಾರ ಇರುತ್ತೆ ಸರ್. ಕ್ಯಾಡ್ ಐತಿಲ್ರಿ ಸರ್, ಒಂದು ನರ್ಸಿ ಸ್ಕೂಲ್ನಾಗ ಡಾಕ್ಟರ್
ಈಗ ಅದು ಸ್ಕೀಮ್ ಹೊಸದಾಗಿರ್ತಲ್ಲ, ಹಾಂ ಸರ್. ಆ ಕಾಯಕ ಮಿತ್ರ ಅವ್ರು ಕಂಟಿನ್ಯೂ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ. ಹಾಂ ಸರ್. ಅಂದರೆ ಹೊಸ ಸ್ಕೀಮ್ನಾಗ ಏನು ಬರ್ತೈತಿ ಆವಾಗ ನಿಮ್ಮ ಅಗ್ರಿಕಲ್ಚರ್ ಆಫೀಸರ್ಗೆ ಪತ್ರ ಕಳಿಸ್ತೀವಿ. ಆಯ್ತು ಸರ್. ಅದು ಕುಕ್ಕರ್ ಮೊರಾರ್ಜಿ ರಾಜೀವ್ ಅಂತಾರೆ, ಇಂದಿರಾ ಗಾಂಧಿ ಸ್ಕೂಲ್. ಯಾರು DDP ಸರ್ ನಮ್ಮದು ಯಾರು ಮೊರಾರ್ಜಿ ಸ್ಕೂಲ್? ಮೊರಾರ್ಜಿ ಸ್ಕೂಲ್ ಸಮಾಜ ಕಲ್ಯಾಣ ಇಲಾಖೆ. ಮೊರಾರ್ಜಿ ಸ್ಕೂಲಿಂದ ಬರ್ತಾರ. ಈ ಅಡುಗೆ ಮಾಡೋರು ಕಲಿಯೋದು ಸರ್ ಸದ್ಯಕ್ಕಿಲ್ಲ ಸರ್. ಹುದ್ದೆ ಹೆಚ್ಚುವರಿ ಮಾಡಲಿಕ್ಕೆ 4 ಶಾಲೆದು ಪ್ರಪೋಸಲ್ ಕಳಿಸಿದ್ದೀವಿ ಸರ್. 4 ಹುದ್ದೆ ಮಂಜೂರು ಮಾಡೋದು ಸರ್. ಸದ್ಯ FD ಇದೆ ಸರ್ ಪ್ರಪೋಸಲ್. ಅಡುಗೆ ಮಾಡ್ತೀವಿ ಮಾಡ್ತೀವಿ ಸರ್. ಅವು ಹುದ್ದೆ ಬಂದು ಅಂದರೆ ಹಾಂ ಇವ್ರಿಗೆ ಪ್ರಯಾರಿಟಿ ಕೊಡಿ. ಸರಿ ಸರ್. ಗಜೇಂದ್ರಗಡ ತಾಲೂಕು ಥ್ಯಾಂಕ್ ಯು ಸರ್. ಶರಣು ಸೊಬ್ರದ್ ಪ್ರವಾಸೋದ್ಯಮ ಇಲಾಖೆ, ಶರಣು ಸೊಬ್ರದ್ ಶಿಕ್ಷಣ ಇಲಾಖೆ, ಶರಣು ಸೊಬ್ರದ್ ಜಿಲ್ಲಾ ಪಂಚಾಯತ್. ಸರ್ ನಮಸ್ಕಾರ ಸರ್. ಪ್ರವಾಸೋದ್ಯಮ ಇಲಾಖೆ ಮೊದಲೊಂದು ನಮ್ಮ ಬೇಡಿಕೆ ಸಾಹೇಬ್ರೆ ಏನಪ್ಪಾ ಅಂದ್ರೆ ನಮ್ಮ ಗಜಂಗಡ ಶಿವಾಜಿ ಮಹಾರಾಜರ ಬೆಟ್ಟ ಅಂತ ಒಂದು ಮಾಡ್ಬೇಕು ಸಾಹೇಬ್ರೆ, ಮತ್ತು ಕಾಲಕಲೇಶ್ವರ ದೊಡ್ಡ ಸಾಹೇಬ್ರೆ ನಮ್ಮ ಪುಣ್ಯಕ್ಷೇತ್ರ. ಅದಕ್ಕೆ ಈಗ ಆಲ್ರೆಡಿ ನಮ್ಮ JS ಪಾಟೀಲ್ ಸಾಹೇಬ್ರೆ ತಾವು ಕೂಡ ಒಂದು ರೂಪಾಯಿ ಮಾಡಿದ್ರಿ ಸಾಹೇಬ್ರೆ. ಬಟ್ ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಚಿಕ್ಕಬಳ್ಳಾಪುರ ಮಾದರಿ ಸಾಹೇಬ್ರೆ, ಒಂದು ನಂದಿ ಬೆಟ್ಟ ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟದ ಮಾದರಿ ಸಾಹೇಬ್ರೆ ಪ್ರವಾಸ ತಾಣ ಮಾಡ್ಬೇಕಂತ ತಮ್ಮ ದೊಡ್ಡ ಮನವಿ ಸಾಹೇಬ್ರೆ. ಈಗ ಮೊದಲಕ್ಕೆ ರೋಪ್ವೇ ಮಾಡ್ತೀವಿ. ಆ ರೋಪ್ವೇ ಆದಮೇಲೆ ಅಲ್ಲಿ ಎಷ್ಟು ಬರ್ತಾರ ಏನು ನೋಡಿಕೊಂಡು ಉಳಿಕೆ ಏನು ವ್ಯವಸ್ಥೆಗಳದಾವ ಅವ್ನು ಮಾಡೋದು. ನಮ್ದು 2ನೇ ಬೇಡಿಕೆ ಸಾಹೇಬ್ರೆ, ಗಜಂಗಡ ನಗರಕ್ಕೆ ನಮ್ಮ ಗದಗ ಜಿಲ್ಲೆದೊಳಗ ಕೇಂದ್ರೀಯ ವಿದ್ಯಾಲಯ ಇಲ್ಲ ಸಾಹೇಬ್ರೆ. ಎಲ್ಲ ಜಿಲ್ಲಾದಾಗ 1-2 ಕೇಂದ್ರೀಯ ವಿದ್ಯಾಲಯಗಳದಾವ ಸಾಹೇಬ್ರೆ. ನಮ್ಮ ಗದಗ ಜಿಲ್ಲೆದಾಗ ಯಾವುದೂ ಇಲ್ಲ ಸಾಹೇಬ್ರೆ. ನಮ್ಮ ಗದಗ ಜಿಲ್ಲೆದಾಗ ಗಜಂಗಡ ದೊಡ್ಡ ತಾಲೂಕು ಸಾಹೇಬ್ರೆ, 375 ಸಾಂದ್ರತೆ ಐತೆ ಸಾಹೇಬ್ರೆ. ದಯವಿಟ್ಟು ಒಂದು ಅವಕಾಶ ಕೇಂದ್ರೀಯ ವಿದ್ಯಾಲಯ ಮಾಡಕ್ಕೆ ಕೇಂದ್ರ ಸರ್ಕಾರಿ ಪ್ರಸ್ತಾವನೆ ಸಲ್ಲಿಸಬೇಕಂತ ಒಂದು ಮನವಿ ಸಾಹೇಬ್ರೆ. ನಾವು ಅರ್ಜಿ ಮಾಡ್ತೀವಿ. ನಿಮ್ಮ ಶಾಸಕರಿಗೆ ಹೇಳೋ ಭೇಟಿಯಾಗಿದ್ವಿ ಅಂತೇಳಿ ನಾನು ಅವ್ರ ಕೂಡ ಮಾತಾಡಿ ನಾನು ಕಳಿಸ್ಕೊಡ್ತೇವೆ. ಧನ್ಯವಾದಗಳು ಸಾಹೇಬ್ರೆ. ಇನ್ನೊಂದು ನಮ್ಮ ಹಿಡಿದ ಬೇಡಿಕೆ ಸಾಹೇಬ್ರೆ, 162 ಎಕರೆ ವಿಸ್ತೀರ್ಣ ಹೊಂದಿರ್ತಕ್ಕಂಥ ನಾಗೇಶ್ವರ ನಾಗೇಂದ್ರಗಡ ಆದ್ಮೇಲೆ ನಾಗೇಶ್ವರ ದೊಡ್ಡ ಕೆರೆ ಸಾಹೇಬ್ರೆ. ಕೆರೆ ತುಂಬೈತೆ ಸಾಹೇಬ್ರೆ. ಈಗ 2 ವರ್ಷ ಸಾಹೇಬ್ರೆ 75% ನೀರಿದೆ ಸಾಹೇಬ್ರೆ. ಮೀನುಗಾರಿಕೆ ಇಲಾಖೆಯಲ್ಲಿ ನಮ್ಮ ನಾಗೇಶ್ವರ ಮತ್ತು ನಾಗೇಶ್ವರ ಅಂದ್ರೆ ನುರಿತ ಏನು ಕೆರೆಯಲ್ಲಿ ಮೀನು ಹಿಡಿಯೋದು ಅದ ಸಾಹೇಬ್ರೆ. ಬಟ್ ಅಲ್ಲಿ ನಮ್ಗೆ ಅವಕಾಶ ಇಲ್ಲ ಸರ್. ಸ್ಥಳೀಯ ಗಜಂಗಡ ನಗರಕ್ಕೆ ಏಜೆನ್ಸಿ ಆಗೈತೆ ಸರ್, ಟೆಂಡರ್ ಆಗೈತೆ ಸಾಹೇಬ್ರೆ. ಮುಂಬರೋ ದಿನಗಳಲ್ಲಿ ಟೆಂಡರ್ ಈಗ ಮುಗಿದೈತೆ ಸಾಹೇಬ್ರೆ. ಮುಂಬರೋ ದಿನಗಳಲ್ಲಿ ಸ್ಥಳೀಯರಿಗೆ ಆದ್ಯತೆ ಆಗ್ಬೇಕು ಸಾಹೇಬ್ರೆ. ನಾವು ನಿರುದ್ಯೋಗಿಗಳು ಅದೀವಿ ಸಾಹೇಬ್ರೆ, ನಮಗೂ ಅವಕಾಶಗಳು ಸಿಗ್ಬೇಕು ಸಾಹೇಬ್ರೆ. ನಮಗೂ ತರಬೇತಿನೂ ಕೊಡಿಸೋ ವ್ಯವಸ್ಥೆ ಮಾಡಿ ಸಾಹೇಬ್ರೆ. ಅಲ್ಲ ಸ್ಪರ್ಧೆ ಮಾಡ್ಬೇಕು ಟೆಂಡರ್ನಾಗ. ಇಲ್ಲ ಸಾಹೇಬ್ರೆ, ಅವ್ರಿಗೆ ಕೂಡ ಟೆಂಡರ್ ಆಗೈತೆ ಸರ್ ಸೊಸೈಟಿ ಅಂತ. ಬೇಡ ಅವ್ರಿಗೆ ಕೊಡೋದಲ್ಲ, ಟೆಂಡರ್ ಕರಿ ಅಂತ ಹೇಳ್ತೀವಿ. ಹೌದು ಸರ್. ಟೆಂಡರ್ನಾಗ ಸ್ಪರ್ಧೆ ಅದೇ ಮಾಡಿ ಸ್ಥಳೀಯರಿಗೆ ಸ್ವಲ್ಪ ಆದ್ಯತೆ ಆಗ್ಬೇಕು ಸಾಹೇಬ್ರೆ. ಸ್ಥಳೀಯರಿಗೆ ಆದ್ಯತೆ ಆದ್ರೆ ಸ್ವಲ್ಪ ಅನುಕೂಲ ಆಗ್ತದೆ ಸಾಹೇಬ್ರೆ. ಪ್ರತಿ ಸಲ ಅದೇನು ಕಂಡ್ರೆ ಬಹಳ ಸಮಸ್ಯೆಗಳಾಗ್ತವೆ. ಸ್ಥಳೀಯರು ಸೊಸೈಟಿ ಮಾಡ್ಕೊತೀವಿ ಸರ್ ನಾವು. ಅದಕ್ಕೊಂದು ಅವಕಾಶ ಸೊಸೈಟಿ ಅದೇ ಸರ್, ಅದಕ್ಕೊಂದು ಅವಕಾಶ ಕೊಡಿ ಸರ್. ಅದು ಅವರು ಇದನ್ನು ಈ ಸೊಸೈಟಿ ಅವರು ನಮ್ಗೆ ಕೊಡ್ಬೇಕು ಸರ್. ಇನ್ನೊಂದು ಸೊಸೈಟಿ ಆಗ್ಬೇಕಂತ ಪರವಾನಗಿ ಬೇಕು ಸರ್. ಅದನ್ನ ಈಗ ಹೇಳ್ತೀವಿ ಅಲ್ಲ. ಹ್ಞೂ ಸರ್. ಇನ್ನೊಂದು ಸರ್, ಹಾಂ ಸರ್, ನಮ್ಮದು ಸರ್ ನಮ್ಮ ನಾಗೇಶ್ವರ ಗ್ರಾಮದಲ್ಲಿ ಸರ್ ಬಗೆಟ್ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮ ಗ್ರಾಮ ಸರ್ ಪುಟ್ಟ ಗ್ರಾಮ. ಸಂಧಿ ಸರ್ ಯಾಕಂದ್ರೆ ಶೌಚಾಲಯ ವೈಯಕ್ತಿಕ ಶೌಚಾಲಯ ಕಟ್ಕೊಳಕ್ಕಾಗಲ್ಲ. ತಾಯಂದ್ರೆ ಎಲ್ಲ ಹೊರಗಡೆ ಹೋಗ್ತಿದ್ವಿ ಸರ್. ಶಾಲೆ ಹಿಂದ್ಗಡೆ ಸ್ವಲ್ಪ ತಾತ್ಕಾಲಿಕ ಪಾಯ್ಖಾನೆಗಳು ನಿರ್ಮಾಣ ಮಾಡಿದ್ರು. ಬಟ್ ಅದನ್ನ ಈಗ ಒಂದು 5 ವರ್ಷ ಸರ್ ಕೆಡಗಡೆ ಅದನ್ನ ಕೆಲವರೆ ತಾಯಂದ್ರೆ ಎಲ್ಲ ರೋಡಿಗೆ ಹೋಗ್ಬೇಕು ಸರ್. ಯಾವ್ದಾದ್ರು ಗಾಡಿ ಹೋಗ್ಲಿ ಬೈಕ್ ಹೋಗ್ಲಿ ಎಲ್ಲಿರ್ಬೇಕು ಕುಂದಿರ್ಬೇಕು ಭಾಳ ತೊಂದರೆ ಆಗಿದೆ ಸರ್. ಒಂದು ಸಾರ್ವಜನಿಕ ಶೌಚಾಲಯ ಮಾಡಿ ಅನುಕೂಲ ಮಾಡಿಕೊಡ್ಬೇಕಂತ. ಇವು ಮುಂಡ್ರಿಗೆ ಗಜೇಂದ್ರಗಡ ಶೌಚಾಲಯ ಮಾಡಬೇಕು ಸರ್. ಅಲ್ಲಿ ನಮ್ಗೆ ಯೂಸ್ ಮಾಡೋದು ಮಾತ್ರ ಇದೆ ಸರ್. ಸೆಪರೇಟ್ ಶೌಚಾಲಯ ಮಾಡೋಕೆ ಮೆಟೀರಿಯಲ್ ಸಮಸ್ಯೆ ಆಗಿದೆ ಸರ್. ಹಾಗಾಗಿ
ಆಯ್ತಲ್ಲ ಸರ್, ವೈಯಕ್ತಿಕ ಸಚಿವರೊಳಗೆ ನಮ್ಮ ವಿಡಿಯೋ ಸಾಹೇಬ್ ಸರ್ 2 ವರ್ಷ ಆಯ್ತು ಸರ್, ನಮ್ಮ ನಂದ ಬಿಲ್ ಬಂದಿಲ್ಲ ಸರ್ ಇವತ್ತವರೆಗೂ. ನಮ್ಮ ಆಪರೇಟರ್ ಸರ್ 2 ವರ್ಷ ಬಿಲ್ ಬಂದಾಗ ವಾಪಸ್ ಕಳಿಸಿ ಸರ್. 2024-25 2 ಲಕ್ಷ ರೂಪಾಯಿ ಅನುದಾನ ಬಂದಿದೆ ಸರ್, ವಾಪಸ್ ಬಿಲ್ ಮಾಡಕ ವಾಪಸ್ ಬಂದ್ಬಿಡುತ್ತೆ ಸರ್ ಜಡ್ಪಿಗೆ. ಸುರೇಶ್ ಸರ್ ತಾವು ಕೇಳಬಹುದು ಸರ್. ವಾಪಸ್ ಯಾಕೋ ಗಿಡ್ಡು ಒಳಗಿದ್ರೆ ಸರ್ ಅನುದಾನ ಆಗಸ್ಟ್ ತಿಂಗಳಾಗ ಬರ್ತದೆ ಸರ್, ಮಾರ್ಚ್ ಒಳಗೂ ಹೋಗಲ್ಲ ಸರ್. ಅಲ್ಲಿ ಮಟ್ಟ ಬಿಲ್ ಮಾಡೋದು ಹೌದು ಸರ್. ಸರ್ ಇನ್ನೊಂದು ಅಲ್ಲಿ ಹಳೆ ಅಂಗನವಾಡಿ ಕಟ್ಟಡ ಐತೆ ಸರ್ ನಮ್ಮ ಗ್ರಾಮದಾಗ. ಅದು ಏನು ಕಲ್ಲಿನ ಕಟ್ಟಡ ಐತೆ ಸರ್, ಹಳೆ ಕಾಲದ ನಮ್ಮ ಹಳೆ ಕಾಲದ ಸರ್, ಗಟ್ಟಿ ಮುಟ್ಟ ಐತೆ ಸರ್. ಸ್ವಲ್ಪ ಸ್ಲ್ಯಾಬ್ ಹಾಕಿರ ಅಲ್ಲಿ ಇರ್ತಕ್ಕಂಥ ಬಡ ವಿದ್ಯಾರ್ಥಿಗಳಿಗಾಗೋಸ್ಕರ ಸರ್ ಸಾರ್ವಜನಿಕರ ಒಂದು ಗ್ರಂಥಾಲಯ ವ್ಯವಸ್ಥೆ ಮಾಡಿಕೊಡ್ರಿ ಸರ್. ಅದು ವೇಸ್ಟ್ ಐತೆ ಸರ್ ಗ್ರಾಮದಾಗ. ಸ್ಲ್ಯಾಬ್ ತೆಗೆದು ಹಾಕಿಕೊಡ್ಬೇಕು ಸರ್. ಹಾಕೊಡ್ರಿ. ನೆಕ್ಸ್ಟ್ ಆಯ್ತು, ಅನುಕೂಲ ಮಾಡಿಕೊಟ್ಟು ಅನುಕೂಲ. ಧನ್ಯವಾದ, ಥ್ಯಾಂಕ್ ಯು ಸರ್. ಭಾಗ್ಯಶ್ರೀ ಅಂಗಡಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಹೈದರಲಿ ಮುಜಾವರ್, ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಇಲಾಖೆ. ಭಾಗ್ಯಶ್ರೀ ಅಂಗಡಿ, ಇಲ್ಲ. ನೆಕ್ಸ್ಟ್ ನಾವು ಬಂದ ಬರೀ ಹೇಳ್ರಿ. ಈ ಗ್ರೂಪಿಗೆ ಅರ್ಜಿ ಇಷ್ಟು ಬಂದವನು ಬೆಂಗಳೂರಲ್ಲಿ ಮುಂದಿನ ತಿಂಗಳ ಮಾರ್ಚ್ ಎಂಡ್ ಏಪ್ರಿಲ್ ಫಸ್ಟ್ ವೀಕ್ನಾಗ ಉದ್ಯೋಗ ಮೇಳ ಮಾಡ್ತೀವಿ. ಬೆಂಗಳೂರಿಗೆ ಹೋಗ್ಬೇಕು, ಬೆಳಗಾವಿ ಹೋಗ್ಬೇಕು, ರೆಡಿ ಆಗಿದೆ. ಈ ಉದ್ಯೋಗ ಅವಕಾಶಗಳಲ್ಲಿ ಆ ಉದ್ಯೋಗ ಮೇಳಕ್ಕೆ ಶಿರಹಟ್ಟಿ ತಾಲೂಕು ಮುಸ್ತಾಕ್ ಅಲಿ ವಂಟಿಯವರ್, ಸಹಾಯಕ ನಿರ್ದೇಶಕರು ವಿಕಲಚೇತನ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ. ತಿರ್ಕಪ್ಪ ಅಕ್ಕಪ್ಪನವರ್, ತಹಶೀಲ್ದಾರ್ ಶಿರಹಟ್ಟಿ. ಶಿರಹಟ್ಟಿ ತಾಲೂಕು ಸರ್, ನಾನು ಸ್ಟ್ರೋಕ್ ಆಗಿ ಆರೋಗ್ಯರಹಿತರಾಗಿ ಹ್ಯಾಂಡಿಕ್ಯಾಪ್ಟ್ ಆಗಿದೆ ಸರ್. ಜೀವನೋಪಾಯವಾಗಿ ಏನಿಲ್ಲ ಸರ್. ಅದು ಅಂಗಡಿ ಹೇಳಿದ್ರು ಸರ್, ಯಾವ್ದಾರ ಕೆಲಸ ಇದ್ರು ಮಾಡ್ತೀನಿ ಸರ್. ಅಂಗಡಿ ಮಾಡಿಕೊಡ್ಬೇಕು. ಮೈನಾರಿಟಿ ಡೆವಲಪ್ಮೆಂಟ್ ಮೈನಾರಿಟಿ ಡೆವಲಪ್ಮೆಂಟ್ ಅಮಿತ್ ಬಿದ್ರಿ ಸರ್. ಡಬ್ಬಿ ಅಂಗಡಿಗೆ ಕೊಡಕ್ಕಾಗಿಲ್ಲ. ಆನ್ಲೈನ್ ಆಯ್ತಾ ಸರ್? ಅದಕ್ಕೆ ಲೋನ್ ತಗೋಬೇಕಾಗುತ್ತೆ ಸರ್. ನಾನು ವಿಚಾರ ಮಾಡಿದ್ದೀನಿ, ನಮ್ಗೆ ಆಗಲ್ಲ ಸರ್. ತಗೋಬೇಕು, ಆಗಲ್ಲ ಸರ್. ತುಂಬಕ್ಕೆ ಆಗೋದಿಲ್ಲ ಅಂದ್ರೆ ಅಲ್ಲಿ ಕೊಡೋದು ಕೊಡ್ತಾರೆ. ದುಡಿಬೇಕು, ದುಡ್ತೀನಿ ಸರ್. ಸಾಲ ಯಾವ್ದಾರ ಕೆಲಸ ಕೊಟ್ಟರೆ ಸಾಲ ಅಂದ್ರೆ ನೀ ಅಂಗಡಿ ಕೊಡ ಅಂದೆ
ಅವ್ರ ಅಂಗಡಿ ಕೊಡಕ್ಕೆ ಮುಂದೆ ಬಂದ್ರೆ ಅಂದ್ಕೂಡನೆ ತುಂಬ ಅಲ್ಲ ಅಂದ್ರೆ ಹೆಂಗೆ ಇಲ್ಲ ಸರ್ ಅದು ಡಾಕ್ಯುಮೆಂಟ್ಸ್ ಭಾಳ ಕೇಳ ಸರ್ ಅಷ್ಟು ಡಾಕ್ಯುಮೆಂಟ್ಸ್ ಹೊಂದ್ಸೋಕ್ಕಾಗಲ್ಲ ಎಲ್ಲ ವಿಚಾರ ಮಾಡಿದ್ದೀನಿ ಸರ್ ಸರ್ಕಾರದಿಂದ ಸೇವಸಿಂದ ಏನೇನು ಅಪ್ಲೈ ಮಾಡ್ಕೊಂಡು ಹೋಗ್ತಾರಲ್ಲ ಸರ್ ಅದು ಏನೇನು ಕೇಳಿದ್ರೆ ಅಪ್ಲೈ ಮಾಡ್ಬೇಕು ಸರ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು ಸರ್ ಬ್ಯಾಂಕ್ ನ್ಯೂಸ್ ಇದ್ದಮ್ಮ ಅಂತಾರೆ ಸರ್ ಎಲ್ಲಿಂದ ತರಲಿ ಸರ್ ಬ್ಯಾಂಕ್ ಸರ್ ಸರ್ಕಾರ ಜೀವ ಮಾಡಿದ್ರೆ ಜೀವನೇ ಆಗಿದೆ ಸರ್ ಅಲ್ಲೋ ಬ್ಯಾಂಕ್ ಎನ್ಒಸಿ ಅಂದ್ರೆ ಸರ್ ಅಂದ್ರೆ ಇವ್ರು ಹಿಂದೆ ಸಾಲ ತಗೊಂಡು ಲೀವ್ ಆಗಿರ್ಬೇಕು ಸಿಬಿಲ್ ಸಿಬಿಲ್ ಸಿವಿಲ್ಗಿಂತ ಲೋಕಲ್ ಸಾಲ ಅದಾವನ್ನೇನು ಅದಕ್ಕೆ ಯಾಕೆ ಕೊಡ್ತಾರೆ ಒಂದು ಅಕೌಂಟ್ ಎಂಟ್ರಿ ಕೊಡ್ರಿ ಅಂತೇಳಿ ಕೊಡಂಗಿಲ್ಲ ಅಂದ್ರೆ ಸರ್ ಕೇಳಿದ್ವಿ ನಾವು ಸಾಕಷ್ಟು ಮಂದಿ ಬ್ಯಾಂಕ್ ಮ್ಯಾನೇಜರ್ ಮಾತಾಡಿ ಕೊಡ್ಸಿರ್ತೀವಿ ನಾವೇ ಕೊಡ್ತಾರೆ ಸಿರಟ್ಟಿ SBI ಒಳಗೆ ಬಳಿಲ್ಲ ಸರ್ ನಾನು ಕೇಳಿ ಬಂದ್ರಿ ಏನ್ ಮಾಡ್ತೀವಿ ಶ್ರಮಶಕ್ತಿ ಹೋಗಿ ಏನು ಕೊಡ್ತೀವಿ ಅವ್ರಿಗೆ ಶ್ರಮಶಕ್ತಿನೇ ಅವರಿಗೆ 50,000 ಅಸಿಸ್ಟ್ ಮಾಡ್ತೀವಿ ಸರ್ ಪ್ರತಿ ಪರ್ಸನ್ 1 lakh ಅಸಿಸ್ಟ್ ಮಾತಾಡ್ತೀವಿ ನಿಮ್ಮ ಹೆಸರನ್ನೇ ಬರ್ಕೊಡ್ತೇನೆ ತಿರುಕಪ್ಪ ಅಕ್ಕಪ್ಪನವರು ತಹಶೀಲ್ದಾರ್ ಶಿರಹಟ್ಟಿ. ಸರ್ ಶಿರಹಟ್ಟಿ ತಾಲೂಕು ನಡತೂರು ಗ್ರಾಮದಲ್ಲಿ ಸರ್ ಅವ್ರದ್ದು ವೃದ್ಧಾಪ್ಯವೇತನ ಬಂದಾಗಿದೆ ಸರ್ 2015ರಿಂದ ಇಲ್ಲಿವರೆಗೂ ಚಾಲ್ತಿ ಇತ್ತು ಸರ್ ಈಗ 2 ತಿಂಗಳಿಂದ ಬಂದಾಗಿದೆ. ಕಾರಣ ಕೇಳಿದ್ರೆ ಶಿರಹಟ್ಟಿ ತಾಲೂಕು ಆದಾಯ ಹೆಚ್ಚಿಗೆ ಆಗಿದೆ ಅಂತ ಹೇಳ್ತಾರೆ. ಅವ್ರದ್ದು ನೋಡಿದ್ರೆ ಜಮೀನು ಇದೆ ಸರ್. ಏನಾಗಿದೆ ಹೊಲನೇ ಇಲ್ಲ ಸರ್ ಅವರು ಹೊಲ ಇಲ್ಲ ಸರ್. ಬೇರೆ ಏನಿತ್ತು ಇನ್ಕಮ್ ಏನಿಲ್ಲ ರೀ, ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ ಅವ್ರಿಗೆ. 83 ವರ್ಷ ಅವ್ರಿಗೆ, ಅವ್ರಿಗೆ 82 ವರ್ಷ. ಸರ್ ಸಸ್ಪೆಂಡ್ ಆಗಿದೆ ಸರ್, ಅದನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಸರ್. ಪಟ್ಟಿ ಬಂದಿದೆ ಸರ್ ಈಗ ತಾಲೂಕು ಇಂಟೆನ್ಸಿಬಲ್ ಇರ್ಬೋದು ಸರ್. 2 ರೀತಿಯಿಂದ ಆಗಿದೆ ಸರ್. ಇರ್ಬೋದಾ ಸರ್ ಸರ್ ವೆರಿಫೈ ಮಾಡಿ ಕಂಟಿನ್ಯೂ ಎಲ್ಲ ಇದು ಅರ್ಜಿ ಯಾವಾಗ ಕೊಟ್ಟಿದ್ದೆ ಸರ್. ತಹಶೀಲ್ದಾರಿಗೆ ಕೊಟ್ಟಿದ್ರು, ಸುಡು ಹಚ್ಚಿದ್ದೀನಿ ಸರ್. ಯಾವಾಗ ಕೊಟ್ಟಿದ್ದೆ? ಒಂದು 15ರಿಂದ 20 ದಿನ ಆಯ್ತು ಸರ್ ಕೊಟ್ಟು. ತಹಶೀಲ್ದಾರ್ ಶಿರಹಟ್ಟಿ ಇಲ್ಲ ಸರ್ ನಾನೇ ಈಗ ಯಾವಾಗ ಕೊಟ್ಟಿದ್ದೀರ? ಯಾವಾಗ ಕೊಟ್ಟಿದ್ದ ಸರ್ ಒಂದು 20 ದಿನ ಆಯ್ತು ಸರ್ ಕೊಟ್ಟು. ಅದ್ರ ರಿಶೂಡ್ ಹಚ್ಚಿ ನೋಡಿ ಸರ್. 9/1/2026 ಎಷ್ಟು ಸರ್? 2 ತಿಂಗಳು ಸರ್. 2 ತಿಂಗಳಾಗಿಲ್ಲ. 1 ಮಂತ್ ಆಯ್ತು ಸರ್. ಎಲ್ಲ ಅಡ್ವಾನ್ಸ್ ಲೆಕ್ಕ ಇಲ್ಲ ಸರ್, 9 ತಿಂಗಳು 1 ತಿಂಗಳ 18 ದಿವಸ ಆಗುತ್ತೆ. ಒಂದು ತಿಂಗಳ 18 ದಿವಸ ಆದರೆ ಈ ಬಡಪಾಯಿಗೆ ಒಂದು ಏನನ್ನು ನಿರ್ಣಯ ಮಾಡೋಕ್ಕಾಗಲಿಲ್ಲ ಸರ್. ಅವ್ರು ಸ್ಟ್ಯಾಂಡ್ ಇಟ್ಕೊಂಡಿದ್ದಾರೆ, ಫೋಟೋನು ಹಚ್ಚಿದೆ ನೋಡ್ರಿ. ಅವ್ರು ಬರೋಕ್ಕಾಗಲ್ಲ, ಅನಕ್ಷರಸ್ಥರದಾರ, ದಯಮಾಡಿ ತಾವು ಅನುಕೂಲ ಮಾಡಿಕೊಡ್ಬೇಕಾಗಿ. ಏನು ಮಾಡ್ತೀರಿ ಸರ್ ವೆರಿಫೈ ಮಾಡಿ ಕಂಟಿನ್ಯೂ ಮಾಡ್ತೀವಿ ಸರ್. ವೆರಿಫೈ ಮಾಡಿ ಸರ್, ಅದನ್ನು ಸಾಫ್ಟ್ವೇರಲ್ಲಿ ಅಪ್ಡೇಟ್ ಮಾಡಬೇಕು ಸರ್. ಸಾಫ್ಟ್ವೇರಲ್ಲಿ ಅಪ್ಡೇಟ್ ಮಾಡಿ ಅದನ್ನು ಕಂಟಿನ್ಯೂಷನ್ ಮಾಡ್ಬೋದು ಮಾಡ್ಬೋದು ಇವ್ರ ಹೆಸರಲ್ಲಿ ಹೊಲ ಇಲ್ಲ ಇಲ್ಲ ಸರ್. ಅವ್ರ ಮಕ್ಕಳೇ ಇಲ್ಲ ಸರ್. ಅವರೇ ಇಬ್ಬರೇ ಗಂಡ ಏನು ಸರ್. ನಾನು ಅವರ ತಂಗಿ ಮಗ ಸರ್. ಒಂದು ಕಡೆಯಿಂದ ಒಂದು ಕಳಿಸ್ಬಿಡ್ರಿ. ಎಸ್ ಸರ್. ನಿಮ್ಮ ಆದಾಯ ತಲಾಟಿ ಯಾವಾಗ ಅದೇ ಹೋಗಿ ನೋಡಿ ವೆರಿಫೈ ಮಾಡಿ ಇವತ್ತು 6 ಗಂಟೆದೊಳಗೆ ಅವ್ಗೆ ನಾವು ಇದು ಮಾಡಬೇಕು ಸರ್. ಖಂಡಿತ ಥ್ಯಾಂಕ್ ಯು.
ನರಗುಂದ ತಾಲೂಕ್ ಪ್ರಕಾಶ್ ಬಸಪ್ಪ ಡಂಬಳ್, ವಿರೂಪಾಕ್ಷಪ್ಪ ಕಲ್ಲಾಪುರ್, ನೀನೇ ತಂದ್ಕೊಡ್ಬೇಕು ಅಂತ ಆರ್ಡರ್ ಕಾಪಿ ನನಗೆ ನೀನೇ ತಂದ್ಕೊಡು. MRBC ನರಗುಂದ, ಕಾರ್ಪೊರೇಷನ್ ಲಿಮಿಟೆಡ್ ಇನ್ವೆಸ್ಟ್ಮೆಂಟ್ ಸಪ್ರೇಟ್ ಕಾರ್ಪೊರೇಷನ್ ಲಿಮಿಟೆಡ್ ಕಂಪ್ನಿ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡೀನಿ. ಆಮೇಲೆ ಏಜೆಂಟ್ನೂ ಆಗಿದ್ದೀನಿ ಸರ್. ಆಮೇಲೆ ಅದು 2014ರಲ್ಲಿ ಬಂದಿದೆ. 2024ರಲ್ಲಿ ಒಂದು ಜನತಾ ದರ್ಶನದಲ್ಲಿ ನಾವು ಇದನ್ನು ಕೊಟ್ಟಿದ್ದೀವಿ ಸರ್. ಅದಕ್ಕೆ 2024ರಲ್ಲಿ ನಿಮ್ಗೆ ಜನತಾ ದರ್ಶನ ನಡೆದಾಗ ನಾವು ಕೊಟ್ಟಿದ್ದೀವಿ ಸರ್. ಅದಕ್ಕೆ ನೀವು ಹಿಂಬರ ಕೊಟ್ಟಿದ್ದಾರೆ ತಹಸೀಲ್ದಾರ್ ಅವರು. ಸರ್ಕಾರ ಹಂತದಲ್ಲಿ ಐತಿ ಅಂತೇಳಿ ಅದಕ್ಕೆ ನೀವು 2024ರಲ್ಲಿ ಇಲ್ಲಿ ಸ್ಟ್ರೈಕ್ ನಡೆದಾಗ ನೀವು ಬಂದು ಆಶ್ವಾಸನೆ ಕೊಟ್ಟಿದ್ದೀವಿ ಸರ್. ನಾವು ಅಪ್ರೋಟೆಕ್ ಕಾರ್ಪೊರೇಷನ್ ಹೌದು ಸರ್. ಇಲ್ಲ ನಾ ಕ್ಯಾಬಿನೆಟ್ದಾಗ ಇದು ಮಾಡಿ ಕ್ಯಾಬಿನೆಟ್ಗೆ ಸಂಬಂಧ ಬರ್ತದೆ. ಅಲ್ಲ ಬರ್ಡ್ ಸೆಕ್ಟರ್ ಇದು ಮಾಡ್ಬೇಕಂತ ಹೇಳಿ ಸರ್. ನೀನು ಅಟಲ್ ಸ್ನೇಕ್ ಅದ್ರದ್ದು ಕೇಸ್ ವರ್ಕರ್ನ ಏಜೆಂಟ್ ಸರ್. ಏಜೆಂಟು ಮತ್ತು ಗ್ರಾಹಕ ನೀನಿದೆ ಇಲ್ಲ ಇನ್ನು ಕಂಪ್ನಿ ಬಂದ್ ಮಾಡ್ಕೊಂಡು ಹೋಗಿದ್ದಾರೆ. ಅದಕ್ಕೆ ಅಂಡರ್ ಟೇಕಿಂಗ್ ನೋಡ್ಕೊಂತಿದ್ದಾರೆ. ಕಂಪ್ಲೇಂಟ್ ಕೊಟ್ಟೇನು? ಹಾಂ ಆಲ್ರೆಡಿ ಆಲ್ ಓವರ್ ಇಂಡಿಯಾ ಇತ್ತು ಸರ್. ಈಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೇನು? ಎಲ್ಲ ಆಗಿದ್ದಾವೆ ಸರ್. ಯಾರು ಕೊಟ್ಟಿದ್ರು ಪೊಲೀಸ್ ಕಂಪ್ಲೇಂಟ್? ಅಲ್ಲ ಆಲ್ ಓವರ್ ಇಂಡಿಯಾ ಇತ್ತು ಸರ್. ಇದು ವಿರೂಪಾಕ್ಷಪ್ಪ ಬಸಪ್ಪ ಕಲ್ಲಾಪುರ್, MRBC ನರಗುಂದ, ಸರ್ ನಾವು ವಿರೂಪಾಕ್ಷಪ್ಪ ಬಸಪ್ಪ ಕಲ್ಲಾಪುರ ಅಂತೇಳಿ ಮನೆಗೆ ಹೋಗ್ತಾರೆ. ನಮ್ಮ ಹೊಲದೊಳಗೆ ಒಂದು ಸರು ಹೊಂದಿದೆ ಸರ್. ನಮ್ಮ ಹೊಲದ ಕಲ್ಮೇರಿಗೆ ಒಂದು ರೋಡ್ ಐತೆ ಸರ್. ಆ ಸರು ರೋಡ್ ಹಾಕ್ಬೇಕಾದ್ರೆ ಪೈಪ್ ಲೈನ್ ಇತ್ತು ಸರ್. ಅವು ಮಳೆ ಆದಾಗ ಬ್ಲಾಕ್ ಆಗಿ ನನ್ನ ಹೊಲ ಭಾಳ ನುಕ್ಸಾನ ಹಾಕುವಂತ ಐತೆ ಸರ್. ಇದು 2018ರಿಂದ ನಾನು ಈ ಅರ್ಜಿ ಕೊಟ್ಕೊಂತಾನದೇನಿ. ಈ ವರ್ಷ ಒಂದು 2-3 ಸರಿ ಕೊಟ್ಟು ಸರ್. ಮೊದಲಿಗೆ ತಹಸೀಲ್ದಾರ್ ಕೊಟ್ಟರೆ ಅವರು ಬೇರೆ ಬೇರೆ ಡಿಪಾರ್ಟ್ಮೆಂಟಿಗೆಲ್ಲ ಕೇಳಿದ್ರು ಸರ್. ಅವರೆಲ್ಲ ಹೊರಗೆ ಬಂದು ನೋಡಿದ್ರು ಸರ್. ನಿಮ್ಮದು ಹೊಲ ನುಕ್ಸಾನ ಆಗೋದು ಐತಿ, ಗ್ಯಾರಂಟಿ ಐತಿ. ಬಟ್ ಇದನ್ನ ಮಾಡಲಿಕ್ಕೆ ನಮ್ಮ ಕಡೆಯಿಂದ ಆಗೋದಿಲ್ಲ ಅಂತೇಳಿ ಪಂಚಾಯತಿಯವರು ಅಂದ್ರು ಸರ್. ಆಮೇಲೆ ತಾಲೂಕು ಪಂಚಾಯತಿ ಅವ್ರಿಗೆ ಕೊಟ್ಟರು. ಅವರು ಜಡ್ಪಿ ಅವರಿಗೆ ಕೈ ಮಾಡಿ ತೋರಿಸಿದ್ರು. ಈಗ ಪ್ರತಿಯೊಂದು ಡಿಪಾರ್ಟ್ಮೆಂಟಿಗೆ ನಮಗೆ ಇದನ್ನ ಕಳಿಸ್ತಾ ಇದ್ದಾರೆ ಸರ್. ನೀರಾವರಿ ಇಲಾಖೆಯವರು ಕಳಿಸ್ತಾ ಇದ್ದಾರೆ ಸರ್. ತಹಸೀಲ್ದಾರ್ ಇಲ್ಲ ಇದೆ. ತಹಶೀಲ್ದಾರ್ ನರಗುಂದ, ಇಲ್ಲ ಅದು ಕೆನಾಲ್ ನೀರು ಬರ್ತೈತಿ. ನರಗುಂದಿಂದ ಹೊರಡುವರಿ ನೀರು ಬರ್ತೈತಿ. ಒಂದು ಸಣ್ಣ ಹಳ್ಳ ಆದಂಗೆ ಆಗ್ತೈತೆ ಸರ್. ನೀರಾವರಿ ಸರ್. ಆಮೇಲೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗಕ್ಕೂ ಸಾಹೇಬರು ಬಂದು ಭೇಟಿ ಆದ್ರು. ನಮ್ಮ ಮಾಡ್ಬೋದ್ರಿ ನಮ್ಮ ಕಡೆ ಅನುದಾನ ಇಲ್ಲ ಅಂತೇಳಿ. ನೀರಾವರಿ ಸಣ್ಣ ನೀರಾವರಿ, ದೊಡ್ಡ ನೀರಾವರಿ ಇದು ಎದುರು ಬರ್ತದೆ.
ನೋಡು ನರಗುಂದ ನೀರಾವರಿಯವ್ರು ಬಂದಿಲ್ಲ. ಹಾಂ ಸರ್. ನರಗುಂದ ನೀರಾವರಿಯವ್ರು ಬಂದಿಲ್ಲ, ಬರ್ತಾ ಇದ್ದಾರೆ. ಈಗ 5:30 ಅವ್ನ ಕರೆ. 5:30 ನೀವು ಎಲ್ಲರೂ ಹೋಗೋದಿದ್ರೆ ಹೋಗ್ಬಾ. ಎಸ್ ಸರ್, ಥ್ಯಾಂಕ್ ಯು. ಹನುಮಪ್ಪ ಬೀರ್ಗೌಡರ್ ಸರ್ವೆ ಇಲಾಖೆ ನರಗುಂದ. ಚನ್ನಬಸನಗೌಡ ಕಾಲ್ವಾಡ್ ತಹಶೀಲ್ದಾರ್ ನರಗುಂದ. ಸರಿ, ಇನ್ನೊಂದಿಬ್ಬರು ಮಂದಿ ಸರಿ ಅಲ್ಲ, ಮುಗಿದಲ್ಲ. ಹನುಮಪ್ಪ ಬೀರ್ಗೌಡರ್. ಹಳೆ ಕೆಲಸ ಆತ. ಹೇಳ್ರಿ. ತಹಶೀಲ್ದಾರ್ ಏನಿದೆ? ನಕಾಶದಲ್ಲಿ ರಸ್ತೆ ಇಲ್ದಾಗ ಸರ್, ಅಂದ್ರೆ ಇದು ಅರ್ಜಿ ಹಾಕಿದ್ರೆ ಸರ್ ನಾವು ಸರ್ವೆ ಡಿಪಾರ್ಟ್ಮೆಂಟ್ಗೂ ಕಳ್ಸಿರ್ತೀವಿ ಸರ್, ಆಮೇಲೆ ನಮ್ಮ VRIನೂ ಕಳ್ಸಿರ್ತೀವಿ. ಬಟ್ ಅಲ್ಲಿ ನಕ್ಷೆ ಇಲ್ದಾಗ ಅದು ಕೋರ್ಟಿಂದ ಆಗ್ಬೇಕಾಗ್ತದೆ ಸರ್, ಈಸ್ಮೆಂಟ್ ಆ್ಯಕ್ಟ್ ಪ್ರಕಾರ. ಕೋರ್ಟ್ನಿಂದ ಅಂದರೆ ನಿಮ್ಮ ಜಿಲ್ಲಾಧಿಕಾರಿಗಳ ಕೋರ್ಟು? ಇಲ್ಲ ಸರ್, ಸಿವಿಲ್ ಕೋರ್ಟಿಂದ. ಈಸ್ಮೆಂಟ್ ಆ್ಯಕ್ಟ್ ನಮಗೆ ಬರೋದಿಲ್ಲ ಸರ್, ನಮಗೆ ಅಧಿಕಾರ ಇಲ್ಲ ಸರ್. ಹಾಗಾಗಿ ಸಿವಿಲ್ ಕೋರ್ಟ್ ಆದೇಶ ಮಾಡುತ್ತೆ ಸರ್, ನಮ್ಮ ನರಗುಂದ ಕೋರ್ಟ್ ಮಾಡ್ತೀರ ಸರ್. ಕೋರ್ಟ್ ಹೋಗಿದೆ, ಆಮೇಲೆ ಕೋರ್ಟ್ ಹೋಗಿದ್ದ. ಲೀಗಲ್ ಏಡ್ದವ್ರು ಯಾರು? ಲೀಗಲ್ ಏಡ್ ನತಾಪ್ ಅವ್ರ? ಅವನ ಆರ್ಥಿಕವಾಗಿ ಸಬಲ ಇಲ್ಲ. ಇವನ ಪರವಾಗಿ ನೀವು ಸಿವಿಲ್ ಕೋರ್ಟ್ಗೆ ಅರ್ಜಿ ಮಾಡಿಸಿ, ಏನಿಲ್ಲ ಅವನು ಹೊಲಕ್ಕೆ ದಾರಿ ಎಲ್ಲಿ ಮಾಡ್ರಿ ಅಂತೇಳಿ ತಹಸೀಲ್ದಾರಿಗೆ ಡೈರೆಕ್ಷನ್ ಕೊಟ್ಟರೆ ಆಯ್ತು. ಅಷ್ಟು ಅವರು ತಿಳ್ಕೊಡಿ. ಚನ್ನಬಸನಗೌಡ ಕಾಲ್ವಾಡ್ ತಹಶೀಲ್ದಾರ್ ನರಗುಂದ. ಹನುಮಂತಪ್ಪ ಮಾದರ್. ಹೇಳ್ರಿ ತಡಿ ಅಂತ ಎಂಟ್ರಿ ಮಾಡುವಾಗ ಯಾರು ಮಾಡುವಾಗ? ಯಾರು ಟೀಚರ್ರಾಗಲಿ ತಹಶೀಲ್ದಾರಾಗಲಿ ಯಾರು ಮಾಡಬಾರ್ದು ಸರ್. ಈಗ ಇವರು 2 ಅರ್ಜಿ ಇರುತ್ತೆ. ಒಂದು ಕೋರ್ಟ್ ಆದೇಶದ ಪ್ರಕಾರ ಅಂತ ಇರುತ್ತೆ ಸರ್, ಅದು ಇವರು ಎದುರ್ದಾರ ಅದಾರ ಸರ್, ಅವರು ಹೈಕೋರ್ಟ್ಗೆ ಅಪೀಲ್ ಹಾಕೊಂಡಿದ್ದಾರೆ ಸರ್. ಹೈಕೋರ್ಟ್ನಲ್ಲಿ ಅದು ಏನಿಲ್ಲ ಸ್ಟೇಟಸ್ ಕೋ ಮೇಂಟೈನ್ ಮಾಡ್ಬೇಕಂತ ಕೋರ್ಟಿಂದ. ನಾನು ತಂದು ಕೊಟ್ಟೇನೆ ಹಿಂಗೈತಿ ನೋಡ್ರಿ ಇಲ್ಲ ಗೊತ್ತಲ್ರ? ಒಂದು ಸೆಕೆಂಡ್ ಕೇಳಿದ. Both the parties are directed to maintain status quo with regard to the nature of the land as on today for a period of 8 weeks. ಮುಗಿತಲ್ಲ ಎನ್ಕ್ವೈರ? ಈಗ ಅವ್ರನ್ನ ಇಬ್ಬರು ಕರೆಸಿ ಎನ್ಕ್ವೈರಿ ಮಾಡಿದ್ವಿ ಸರ್. ಅವಾಗ ಅವರು ಇಲ್ಲ ಸರ್, ಅದು ಕಂಟಿನ್ಯೂ ಆಗಿತ್ತು ಅಂತ ಹೇಳಿದ್ರು.
ಮಂಜೂರಿ ಆಗಿದ್ರೆ ಅವ್ರು ತಂದು ಕೊಡ್ಬೇಕಲ್ಲ. ಅಲ್ಲ 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 ಇವ್ರಿಗೆ ತಂದು ಕೊಡ್ರಿ. ಈಗ ಇವರು ಅಡಿಷನಲ್ ಡಿ ಸಿ ಅವರು ಎ ಡಿ ಸಿ ಏನ್ರಿ ಇರೋದು? ಒಂದು 2 ನಿಮಿಷ ತಿಳಿಯಲ್ಲ. ಆ ಡಿ ಸಿ ಅವರು ಮನೆ ತಗೊಳಕ್ಕೆ ಹೋಗ್ಯಾರ. ಅವ್ರು ಬಂದಮೇಲೆ ನಿಮಗೆ ಮತ್ತೆ ಕರ್ತೀವಿ. ಯಾಕಂದ್ರೆ ಅವ್ರ ಕಚೇರಿಯಿಂದ ಹೋಗ್ಬೇಕಂತ ಅದೇನು ಅನ್ನೋದು ಒಂದು ನಿರ್ಣಯ ಆಗೋಲ್ಲ. ಸರ್ ಈಗ ಡಿ.ಸಿ ಸಾಹೇಬರು ಒಂದು ಆರ್ಡರ್ ಮಾಡಿದ್ದಾರೆ ಸರ್, ನನಗೆ ಡೈರೆಕ್ಷನ್ ಕೊಟ್ಟಿರ್ತಾರೆ. ಅವರು ಗ್ರಾಮದೊಳಗೆ ಹೋಗಿ ಅಪೋಸಿಟ್ನವ್ರ ಇವ್ರನ್ನ ಏರಿಂಗ್ ಮಾಡುವಂತೆ ನಾನು ನೋಟಿಸ್ ಕೊಡೋದು ಇವ್ರನ್ನ ಗ್ರಾಮದೊಳಗೆ ಏರಿಂಗ್ ಮಾಡಬೇಡ್ರಿ. ನನಗೂ ಹೇಳಕ್ ಬಿಟ್ಟಿರಿ ಅಲ್ಲಿ ಗ್ರಾಮದೊಳಗೆ ನಮ್ಗೆ ಏರಿಂಗ್ ಮಾಡೋದು ಬೇಕಾಗಿಲ್ಲ, ಅಲ್ಲಿ ಜಗಳ ಆಗ್ತಾವೆ, ನಾನು ವಾಪಸ್ ತರ್ಕೊಳ್ತೀನಿ ಅಂತ ವಾಪಸ್ಸು ತರ್ಕೊಳ್ತೀನಿ. ಇಲ್ಲ ಈಗ ಡಿ ಸಿ ಅವ್ರು ಬರಲಿ, ಅದು ನೀವು ತಿಳಿಸಿದ ಕಾಗದ ನಾವು ಕೊಡ್ತೀವಿ ಅಂತ. ಆಮೇಲೆ ಇಂಡಿಯನ್ ಸ್ಟೇಟಸ್ಗಳು 8 ವಾರ ಇತ್ತು, ಅದನ್ನು ಮ್ಯಾಲೆ ಕಳಿಸೋದಕ್ಕೆ ಮುಂದೆ ಏನು ಮಾಡಬೇಕು ಹೇಳ್ತಾರೆ. ನೆಕ್ಸ್ಟ್ ಹನುಮಂತ್ ಮಾದಕ್, ಕಾರ್ಮಿಕ ಇಲಾಖೆ. ಚನ್ನಬಸನಗೌಡ ಕಾಲ್ವಾಡ. ಏನಪ್ಪ ಅವ್ರು ಬರಲ್ಲ, ಅದು ಡಿ ಸಿ ಬಂದ ಬರಲ್ಲ. 2 ಡಿ ಸಿ ಬಂದಾಗ ಹ್ಞೂ 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 ನಮ್ದು ಮೆಂಟನ್ ಹಿಡಿದು ಭಾಳ ಕಷ್ಟ ಆಗುತ್ತೆ. ಇಲ್ಲ ಸರ್ ಇಲ್ಲ ಅಂತ ಇದು ಮಾಡಿದ್ರೆ ಸರ್ ಯಾವಾಗ ಬರ್ತಾರೆ ಅಂತ ಕರೆಕ್ಟಾಗಿ ಹೇಳಿದ್ರೆ ನಾನು ಬರ್ತೇನೆ ಅಂತ ಹೇಳಿದಾಗ ಅವ್ರು ನನಗೆ ಅವ್ರನ್ನ ಸ್ವಲ್ಪ ಒತ್ತಡ ಸರ್ ಬಂದು ಸೈನ್ ಮಾಡ್ತಾರೆ. ಸೈನ್ ಮಾಡಿ ಹೋಗು, ಅವ್ರು ಸೈನ್ ಮಾಡಿ ಪೇಮೆಂಟ್ ಹಾಕ್ತೇನೆ ಅಂತ ಹೇಳಿ ಸರ್. ಸೈನ್ ಮಾಡಿಂದ ನಾನು ಬಂದಿಲ್ಲ. ಅವ್ರು ಆ ನಂತರ 1 ವಾರ ಬಿಟ್ಟು ಪೇಮೆಂಟ್ ಹಾಕಿದ್ದಾರೆ ಸರ್. ಭಾಳ ಕಡಿಮೆ ಕೂಡ ಹಾಕಿದ್ದಾರೆ ಸರ್. ಇನ್ನೂ 7 ಲಕ್ಷ ರೂಪಾಯಿ ಕೊಟ್ಟಿದೆ ಸರ್. ಮೆಜರ್ಮೆಂಟ್ ಸರಿಯಾದ ರೀತಿ ಅಂತ ಮೆಜರ್ಮೆಂಟ್ ಮಾಡಿಲ್ಲ ಸರ್. ಪೊಲೀಸ್ ಸ್ಟೇಷನ್ದೊಳಗೆ ಕಂಪ್ಲೇಂಟ್ ಕೊಡಿ ಸರ್. ರೂಮ್ದೊಳಗೆ ಅಲ್ಲಿ ಸ್ಟೇಷನ್ದೊಳಗೆ ಬಂದಾಗ ನಮ್ಮ ಸಾಹೇಬರು ಕರೆಸಿದ್ದೇವೆ. ಪುನಃ ಇನ್ನೊಂದು ಸಲ ಮೆಜರ್ಮೆಂಟ್ ಮಾಡ್ತೇನೆ ಅಂತ ಸರ್. ಮೆಜರ್ಮೆಂಟ್ ಮಾಡಲಿಲ್ಲ ಸರ್. ಹಂಗೆ ಹೋಗಿ ಸರ್. ಈಗ 1 ವರ್ಷ 3 ತಿಂಗಳು ಮುಗಿದು ಸರ್. ಈಗ ಇದುವರೆಗೆ ಆದರೂ ನಾನು ಎಲ್ಲ ಡಿ ಸಿ ಸಾಹೇಬ್ರಿಗೆ 2 ಬಾರಿ ನಾನು ಸ್ವತಃ ಮಾಡಬೇಕು ಸರ್. ಕಾರ್ಮಿಕರು ಇಲ್ಲ ಡಿ ಸಿ ಸಾಹೇಬ್ರಿಗೆ ಖುದ್ದ 2 ಸಲ ಬಂದು ಸರಿ. ಈ ಕಾರ್ಮಿಕ ಸಮುದಾಯವನ್ನು ನರಗುಂದ ಅಲ್ಲಿದು ಹೇಳ್ತಾ ಇದ್ದಾರೆ ಸರ್. ಈಗ ಅವ್ರು ನಮಗೂ ಕೂಡ ಪತ್ರ ಕೊಟ್ಟಿದ್ರು ಸರ್. ಕಾಂಟ್ರಾಕ್ಟರ್ನು ಕೂಡ ಕರೆಸಿದ್ವಿ ಸರ್, ವಿಚಾರಣೆ ಮಾಡಬೇಕು. ಚಲೋ ಮಾಡ್ಯಾನಲ್ರಿ ಕೆಲಸ. ಹ್ಞೂ ಸರ್, ಚೆನ್ನಾಗಿ ಮಾಡಿದ್ರು ಸರ್. ಯಾಕೆ ಕೊಟ್ಟಿಲ್ಲ? ನಾವು ಎಲ್ಲ ಕೊಟ್ಟಿದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಸರ್. ಎಲ್ಲನೂ ಕೊಟ್ಟಿದ್ದೀವಿ. ಇವ್ರು ಸೈನು ಕೂಡ ಮಾಡಿದ್ದಾರೆ ಸರ್. ಎಲ್ಲ ಬೌಂಡ್ರಿಗೆ ಅದು ಎಲ್ಲ ಮುಟ್ಟಿದೆ ಅಂತೇಳಿ ಅವ್ರು ನಮ್ಗೆ ದಾಖಲೆ ಒದಗಿಸಿದ್ದಾರೆ ಸರ್. ಚವ್ಹಾಣ್ ಅವರು ಈ ರೀತಿ ಎಲ್ಲ ಮುಟ್ಟಿದೆ ಅಂತ ಹೇಳಿ ಎಲ್ಲ ಸೈನ್ ತೊಗೊಂಡು ಹಾಕ್ತಾರೆ. ಸೈನ್ ಕೂಡ ಮಾಡಿದ್ದಾರೆ. ಅದೇ ಸರ್ ಏನು ಸರ್ ಮುಂಚಿತ ನಾವು ಸೈನ್ ಮಾಡ್ಬೋದು ದುಡ್ಡು ಹಾಕೊಂಡು ನನ್ನಿಂದ ಸರ್ 20 ರಿಂದ 25 ಜನ ಲೇಬರ್ ಪಗಾರ ಹಾಕ್ಬಿಟ್ಟೆ ಸರ್. ಅವ್ರು ಒತ್ತಡಕ್ಕೋಸ್ಕರ ನಾನು ಸರ್ ನಾನು ಕಲ್ತಿದ್ದು 3ನೇ ಸರ್. ಅಲ್ಲಿ ಹೋಗಿ ಕಲ್ತವ್ರನ್ನ ಕಾಣ್ತೀನಿ. ನಿಮ್ಮ ಸೈ ಯಾಕೆ ಮಾಡಿದೆ? ಅವ್ರು ಹಾಕ್ತಾರೆ ಇದ್ರ ಮೇಲೆ ನಾನು ಮಾಡಿದ್ದೆ ಸರ್. ಅವ್ರು ಹಾಳು ಮತ್ತು ಅದೇ ಥರ ಮಾಡಿದ್ದೆ ಸರ್. ಈಗ ಸೈ ಮಾಡಿ ಅಂದರೆ ಇವ್ರೇನು ಮಾಡಕ್ಕೆ ಬರ್ತೀವಿ ಸರ್? ಪುನಃ ಇನ್ನೊಂದ್ಸಲ ನಾನು ಮೆಜರ್ಮೆಂಟ್ ಮಾಡಿದೆ ಅಂತ ಹೇಳ್ತೀನಿ ಸರ್. ನಾನೇನು ಅವ್ರೊಂದು ದುಡ್ಡು ಹೆಚ್ಚಿಗೆ ನಾನು 1 ವರ್ಷ ಆಯ್ತು ಸರ್. ನಾನು ಅವ್ರ ಕಡೆಯಿಂದ ನಾನು ಹೆಚ್ಚಿಗೆ ತೊಗೋಬೇಕಾಗಿದ್ದೆ ಸರ್. ನಾನು ಇಷ್ಟೇ ಅಲ್ಲಿ ಹೋರಾಡ್ತಿದ್ದೆ ಸರ್. ನಾನು ದುಡ್ಡು ಬರ್ಬೇಕಂತ ಸರ್. ನಾನು ಪದೇ ಸಾರಿ ಒಂದು 3 ರಿಂದ 4 ಬಾರಿ ಬಿಟ್ಟಿದ್ದೀನಿ ಸರ್. ಒಂದು ಕೆಲಸ ಮಾಡಿ ಸಾಹೇಬ್ರಿಗೆ ಭೇಟಿಯಾಗಿದ್ದೀನಿ ಸರ್.
ಅವ್ನಿಗೆ ಕರೆದು ಸೆಟ್ಲ್ ಮಾಡ್ಕೊಂತ. ಸರಿ ಸರ್ ಎಲ್ಲ ಆಫೀಸರ್ ನಾವು ಎಷ್ಟು ಅರ್ಜಿ ಕೊಟ್ಟಂದ್ರೆ ಅರ್ಜಿ ಕೊಟ್ಟೆ ಸರ್ ಇದ್ರಾಗ ಅಲ್ಲ ಏನು ರಜೆ ಕೊಡ್ತೀಯ ನೀನು ಸಹಿ ಮಾಡಿದ್ರಿ ಎಲ್ಲ ರೊಕ್ಕ ಕೊಟ್ಟೈತೆ ಅಂತೇಳಿ ಮತ್ತೊಂದು ಸಲ ನಾನು ಮೆಜರ್ಮೆಂಟ್ ಮಾಡಿದೆ ಸರ್ ಮೆಜರ್ಮೆಂಟ್ ಸರಿ ಅದೊಂದು ಸಲ ನಿನಗೆ ಯಾಕೆ ನೀ ಹೇಳಿದಂತೆ ಯಾಕೆ ಮೆಜರ್ಮೆಂಟ್ ಮಾಡ್ತಾರೆ ಹೇಳು? ಪೊಲೀಸ್ ಸ್ಟೇಷನ್ ನೀನ ಕಟ್ಟದವ ಅಂದ, ನೀನ ಕಟ್ಟದವ, ನೀನು ರೊಕ್ಕ ಕೊಟ್ಟೈತೆ ಅಂತ ಸಹಿ ಮಾಡಿ ಕೊಟ್ಟಿದ್ದಿ. ಮುಂಚಿನ ಸಹಿ ಮಾಡ್ಕೊಂಡ್ರೆ ನೀನು ಬರೋಕ್ಕಾಗಿದ್ರೆ ನೀವು ಸಹಿ ಮಾಡೋ ಒಂದು ವಿಶ್ವಾಸ ಮೇಲೆ ಮಾಡಿದೆ ಸರ್. ಮಧ್ಯದೊಳಗೆ ಒಂದ್ಸರಿ ಕೆಲಸ ಬಂದಿದ್ದೆ ಸರ್ ನಾನು ನಿಮ್ಮ ನೇಮಿನ ಕೆಲಸ ಅಂತ ನನ್ನ ಮೇಲೆ ವಿಶ್ವಾಸ ಹೇಳ್ರಿ, ಒಂದು ವೇಳೆ ಗೊತ್ತಿಲ್ಲ ಎಂಥ ಮನುಷ್ಯ ಅದನ್ನ ಸೆಟ್ಲ್ ಮಾಡ್ಕೊಂತಾರೆ. ಒಂದು ವೇಳೆ ಸೆಟ್ಲ್ ಆಗಲಿಲ್ಲ ಅಂದ್ರೆ ನಿಮ್ಮ ಶಾಸಕರನ್ನ ಭೇಟಿ ಆಗಿಲ್ಲ, ನನ್ನ ಭೇಟಿ ನೆಕ್ಸ್ಟ್ ಬಸಪ್ಪ ಸೊಮಗಾರ್ ಆಹಾರ ಇಲಾಖೆ, ಹುಸೇನ್ ಸಾಬ್ ಬಿಳಗಿ ಅಸಿಸ್ಟೆಂಟ್ ಕಮಿಷನರ್ ಗದಗ್. ತಹಸೀಲ್ದಾರ್ ಮಾತಾಡ್ಕೊಂಡು ಹೇಳಿದ್ರು ಕಾಲ್ವಾಡ್ ಅವ್ರ ಕಾಲ್ವಾಡ್ ಚಂದ್ರಬಸಪ್ಪ ಕಾಲ್ವಾಡ್. ಅಲ್ಲ ಅಂತ ನಿಮ್ಮನ್ನ ಹಂಗ ಬಿಡಂಗಲ್ಲ ಮತ್ತೆ ಎಷ್ಟು ದಿವಸ ತೋತೀರಿ ಅದು ಮುಗಿತು, ಅದು ಮುಗಿ ಇಲ್ಲ. ಮಾರ್ಚ್ 31 ಮಟ್ಟ ಟೈಮ್ ಕೊಡ್ತೇನೆ ಅವ್ರಿಗೆ. ಮಾರ್ಚ್ 31 ಮಟ್ಟ. ಮಾರ್ಚ್ 31 ಮಾಡಲಿಲ್ಲ ಅಂದ್ರೆ ಅವಾಗ ಮತ್ತೆ ಬಂದು ಈ ADC ಸಾಹೇಬ್ ಭೇಟಿ ಆಯ್ತು 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 ನಾನು ಆಯ್ತು ನಾನು ಸೊಸೈಟಿ ಇದ್ದ ಬಾವುಗಳೇ ಅವ್ರಿಗೆ ಹೊತ್ತು ಹೋಗಕ್ಕಾಗಲಿಲ್ಲ ನನ್ನ ಇನ್ನೊಂದು ಈಗ ನಿಮಗೆ ಆರ್ತಿ ಬಿಡಂಗ ರೈಟ್ 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 ರೆಡಿ ರೆಡಿ. ಬಸಪ್ಪ ಸೊಮಗಾರ್ ಗೌಡ್ರ ಹುಡುಗರು ಆ ಕಡೆ ಬರ್ತೀನಿ. ಆ ಬೇಗ ಮುಂದೆ ಒಂದು ಖಾಸಗಿ ಶಾಲೆಗಳು ಹಾಗಾಗಿ ನಾವು ಫ್ರೀ ಆಗಿದ್ದರೆ ರಿಟೈರ್ಮೆಂಟ್ ಆಗಿರ್ತಾರೆ. ಒಂದು ಕೆಲಸ ಏನು ಟೆನ್ಷನ್ ಇಲ್ಲ ಸರ್, ಮನೆ ತಗೊಂಡು ಮನೆ ಕೊಡುತ್ತೆ, ಹಾಗೆ ಏನು ಇಟ್ಕೊಂಡು ಮಕ್ಕಳಿಗೆ ಏನಪ್ಪ ರೇಷನ್ ಏನೋ ಕೇಳೋದು BPL ಕಾರ್ಡ್ ಬೇಕಾಗ್ತದೆ. ಅದಕ್ಕೆ ನಾನು BPL ಕಾರ್ಡ್ ಈಗ ಪೆನ್ಷನ್ ಇಲ್ಲ, ಇಲ್ಲ ಸರ್, ಒಂದು ಕೆಲಸ ಇಲ್ಲ, ಪೆನ್ಷನ್ ಇಲ್ಲ, ಪಗಾರ ಇಲ್ಲ. ಇಲ್ಲ. ಅದಕ್ಕೆ ಏನು ಒಂದು ಕೆಲಸ ಏನೋ ಉಪಯೋಗ ಇಲ್ಲ. ತಹಶೀಲ್ದಾರ್ ನಲ್ಗೊಂದು ತಹಶೀಲ್ದಾರ್ ನರ್ಗುಂದ್ ಸ್ವಲ್ಪ
ಅದರೊಳಗೆ 50 ಕ್ಲಿಯರ್ ಆಗಿರಬೇಕು. ಒಂದು ತೊಗೊಂಡು ಬರ್ತಾ ಇದ್ದಾರೆ, ಒಂದು ಎಕ್ಸಸೈಸ್ ಮಾಡ್ತಾ ಇದ್ದಾರೆ. ಎಸ್ ನೆಕ್ಸ್ಟ್ ಬಗೆಹರಿದಪ್ಪ. ಹಾಂ, ಏನು ವಿಷಯ ಹೇಳಿ. 2018-9-2024 ನಾವು ಜನತಾ ದರ್ಶನದಲ್ಲಿ ಮನವಿ ಕೊಟ್ಟಿದ್ದೆ ಸರ್. ಅವರು ಟ್ರೈಸಿಕಲ್ಗೆ ನಂಬರ್ ಪ್ಲೇಟ್ ಬಂದಿಲ್ಲ ಅಂತೇಳಿ ಮನವಿ ಕೊಟ್ಟಿದ್ದೆ ಸರ್. ಆ ಮನವಿ ಕೊಟ್ಟಿದ್ದ ನಂತರ ನಾವು ಅದನ್ನ ಪರಿಶೀಲನೆ ಮಾಡಿ ನಾವು ಸಂಬಂಧಪಟ್ಟಂತ ಟೂ ವೀಲರ್ ಏಜೆನ್ಸಿಯವ್ರು ಬಂದಿದ್ದೆ. ಬಂದು ಮೊನ್ನೆ 10ನೇ ತಾರೀಕಿಗೆ ಬಂದಿದೆ ಸರ್. ಫೆಬ್ರವರಿ 10ಕ್ಕೆ ಬಂದಿದೆ ಸರ್. ಇದಕ್ಕೆ ತಮ್ಮ ಸಮ್ಮುಖದಲ್ಲಿ ಇಶ್ಯೂ ಮಾಡೋಣ ಅಂತ ಥ್ಯಾಂಕ್ ಯು. ಮುಂಡ್ರಗಿ ತಾಲೂಕು ಬಸವರಾಜ್ ಮಲ್ಲಪ್ಪ ಉಳ್ಳಾಗಡ್ಡಿ, ತಾಲೂಕ್ ಪಂಚಾಯತ್ ಮುಂಡ್ರಗಿ. ವೆಂಕಟೇಶ್ ಚಿಕ್ಕಣ್ಣವರ್, ಪುರಸಭೆ ಮುಂಡ್ರಗಿ. ಶಿವಾನಂದಯ್ಯ ಕಲ್ಲಯ್ಯ ಗುರುವಿನ್, ಮಾನ್ಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು, ಪುನರ್ವಸತಿ ನಿರ್ಮಾಣ ವಿಭಾಗ ಮುಂಡರಗಿ. ನಾಗನಗೌಡ ಚನ್ನಪ್ಪಗೌಡ ಪಾಟೀಲ್, ಜಿಲ್ಲಾ ವಿಕಲಚೇತನ ಕಲ್ಯಾಣ ಇಲಾಖೆ. ತಾಲೂಕ್ ಪಂಚಾಯತ್ ಇಒ ಮುಂಡ್ರಗಿ. ಬಸವರಾಜ್ ಎಡಿಎಲ್ಆರ್ ಮುಂಡ್ರಗಿ. ಅವರು ಬಂದಾಗ ನೀರು ಹೋಗು ಜಾಗ ಬೇಕು. ಬೇರೆ ಕಡೆ ಹಾಗೇನು ಮಾಡಿ ನೀವು ನಮ್ಮ ಕೈ ಅಲ್ಲೇ ಬಿಟ್ಟು ಬೇರೆ ಕಡೆ ಹಾಕಿದೆ. ನಮ್ದು ಒಟ್ಟು ಶಿಕ್ಷಣ ಆಗ್ತದೆ. ಹಾಗಾಗಿ ನಾನು ಅದನ್ನ ಇದ್ರ ಸಲುವಾಗಿ ಒಂದು ಅರ್ಜಿನ ಕೊಟ್ಟಿದ್ದೆ ನಾನು. ನಿಮಗೆ ನೀರು ಹೋಗಿ ಹಾಕ್ಸಪ್ಪ ಸರ್. ಹೊಗೆ ಮಾಡಿದ್ರೆ ನೀರು ಹೋಗೋದು ಬಿಟ್ಟು ಬೇರೆ ಕಡೆ ಹಾಕಿ ಸರ್. ನೀರು ಮಾಡ್ಕೊಂಡು ಹೋಗ್ತಾರೆ ಸರ್. ಹೌದು ಸರ್, ಹೇಳಿದ್ರು ನಮಗೆ ಕಲಿಯುವಾಗ್ತದೆ. ಅದೇನಂತಂದ್ರೆ ಈ ಒಂದು ಮಾಡ್ಕೊಂಡು ಹೇಳೋ ಸರ್ ಅವನು ಹೋಗಿ ಅದು ಬೇರೆ ಕಡೆ ಹೋಗ್ಬೇಕು. ನನಗೆ ಬಿಟ್ಟು ಬೇರೆ ಕಡೆ ಹೋಗ್ಬೇಕು. ಫೋಟೋ ಆಯ್ತು ಹೋಗ್ತೀನಿ
ಅರ್ಜಿ ಅದ ನೋಡಿ ಸರ್, ಅದು ಅಂತ ನಿಮ್ಗೆ ಎರಡು ಅರ್ಜಿ ಕಳಿಸಿರಲ್ಲ. ಏನು ಏನಿಲ್ಲ ಸರ್, ಅದು ನಿಮ್ಗೆ ನೋಡ್ರಿ, ನಿಮ್ಗೆ 2 ಲಕ್ಷ ಆಗೈತಲ್ಲ ನನಗೆ. ಅದು ಮಾಜಿ ಸರಿಯಾದ ನಂಬರ್ಗೆ ಡೇಟ್ ಆಗಿ ನೋಟಿಸ್ ಕಳ್ಸೋಣ, ಹಿಂಗಂತ ನೋಟಿಸ್ ಕಳಿಸ್ತೀನಿ. ಮಾಜಿ ಸರಿಯಾದ ನಂಬರ್ ಏನಂತ ಅವರು ನೋಟಿಸ್ ಬಂದಿಲ್ಲ ಅಂದರೆ ನಾವು ಏನು ಬರೋದ್ರಿ ಅಂತ ನೋಡಿರಿ ಸರ್, ಅರ್ಜಿ ಅದು ಈ ಅರ್ಜಿ ನೋಡಿ ಸರ್ 25 ಇದು ಮೇನ್ ಅರ್ಜಿ ಇದು. ಅದೇನು ಮಾಡಿ ವಾರ್ನಿಂಗ್ ಮಾಡಿ ಬಿಡ್ರಿ, ಅವ್ರು ಏನು ಹಾಕ್ಬಾರ್ದು ಅರ್ಜಿ ಅಂತ ಸರ್. ಅದು ನನಗೇನಂದ್ರೆ ರೈಟ್ ಬೇರೆ ಒಟ್ಟು ಹಾಕೊಂಡು ಅಂತ ಹೇಳಿ ವಾರ್ನಿಂಗ್ ಮಾಡಿ ಬಿಡ್ರಿ. ಅದು ಏನು ಅರ್ಜಿ ನೋಡಿ ಸರ್, ಇದು ಏನಂತಂದ್ರೆ ಇದು ಸರ್ವೇಗೆ ಮಾಡಬೇಕು ಅರ್ಜಿ ಕೊಟ್ಟಿದ್ದು 2021 ನಾನು ಅರ್ಜಿ ಕೊಟ್ಟಿದ್ದೆ. ಇಲ್ಲಿವರೆಗೂ ಸರ್ವೆ ಮಾಡಬಾರ್ದು ರೆಕಾರ್ಡಿಂಗ್ ಅಲ್ಲಿ ಸರ್ವೆ ಡಿಪಾರ್ಟ್ಮೆಂಟ್ ಏನು ಮಾಡಿದ್ರು ನೋಟಿಸ್ ಕಳ್ಸೋದು ಸರ್. ನಾನು ಅರ್ಜಿ ಕೊಟ್ಟಿದ್ದೆ ಸರ್, ಒಂದಿನ ಬಿಟ್ಟು ವಾರ್ನಿಂಗ್ ಬಿಡ್ರಿ, ರೈತರಿಂದ ಹಾಕೊಂಡು ಎರಡರಂತೆ ನಾನು ಸರ್ವೆ ಅರ್ಜಿ ಕೊಡ್ತೀನಿ ಸರ್. 2022 ಅವ್ರಿಗೆ ನೋಟಿಸ್ ಕಳ್ಸಾರೆ. ಸರ್ವೆ ನೋಟಿಸ್ ಕಳಿಸಿ ಏನಾಗುತ್ತೆ ಇನ್ಸಿಡೆಂಟ್ ಎಲ್ಲ ಇಲ್ಲ, ನೋಟಿಸ್ ಬರ್ತಿಲ್ಲ ಅಂತ ಹೇಳಿ ನಾನು ಅದಕ್ಕೆ ಬೇಕಾದ್ರೆ ಹೋಗಿ ಇಲ್ಲಿ ನೋಟಿಸ್ ಕಳಿಸಿ ಬಾಂಧವ್ಯ ನಂಬರ್ ಹ್ಯಾಂಗ್ ಮಾಡ್ಬೇಕು ಅವರು. ನಾನು ಅದಕ್ಕೆಲ್ಲ ನೋಟಿಸ್ ಕಳಿಸಿರಿ, ಇನ್ನೊಂದು ಸಲ ಡೇಟ್ ಹಾಕಿ ನೋಟಿಸ್ ಕಳಿಸಿರ್ತೀನಿ, ಫೋನ್ ಕಳಿಸ್ತೀನಿ ಹೋಗಂತ. ಅದಕ್ಕೆ 2 ವರ್ಷ ಅಡ್ಡಾಡಿದೆ. ಆಮೇಲೆ ಏನಾದ್ರು 2 ವರ್ಷ ಅಡ್ಡಾಡಿದೆ ಸರ್. ಇಲ್ಲ ಸರ್, ನಾನು ಇನ್ನೊಂದು ಕೂಡ ಹೇಳ್ತೀನಿ ಸರ್, 2 ವರ್ಷ ಅಡ್ಡಾಡಿದೆ. ಆಮೇಲೆ ಏನು ಮಾಡಿದ್ರು ಸರ್ ಅಂತಂದ್ರೆ ಅದು ಭಾಳ ಏನು ಡಿಮಾಂಡಾಗೈತೆ, ಇನ್ನೊಂದ್ಸಲ ಅರ್ಜಿ ಕೊಟ್ಟೆ. ಹೇಳ್ತೀನಿ ನಾನು ಮತ್ತೊಂದು ಸಲ ಅರ್ಜಿ ಕೊಡೋಕ್ಕೆ ಅಲ್ಲಿ ತಮಿಳು ನಾಲ್ಕು ಚೆಕ್ ಬಂದೆ. ಅವ್ರೇನಂದ್ರೆ ಮುಗಿಗೆ ಹೋಗಿ ಏನೇನೋ ಅಷ್ಟೇ ಸೈ ಮಾಡ್ಕೊಂಡು ಬರೀ ಅಂತ ಏನಂದ್ರೆ PT ಸೀಟ್ ಸರಿ ಅಂತ PT ಸೀಟ್ ಅರ್ಜಿ ಕೊಟ್ಟೆ. ನಾನು PT ಸೀಟ್ ಕೊಟ್ಟರು ಕೊಟ್ಟು ಏನಾಗ್ತದೆ PT ಸೀಟ್ ಕೊಟ್ಟಲ್ಲ, ಆ PT ಸೀಟ್ ನಾನು ನನಗೂ ಸ್ವಲ್ಪ ಸರಿಯ ನಾಲೆಜ್ ಐತೆ. ನಾನು ಅಪ್ಲಿಕೇಶನ್ ಮಾಡಿದೆ. ಅಪ್ಲಿಕೇಶನ್ ಮಾಡಿದಾಗ ಏನಂತ ನನ್ನ ಹೆಂಡತಿ ಹೇಳ್ಕೊಂಡೆ ಆ ಮೆಜರ್ಮೆಂಟ್ ಬಂದಿಲ್ಲ. ಬಂದಂತ ಆದರೂ ಬೈಕ್ ಹೇಳೋದು ಅಂದರೆ ನೀವು ಹೆಂಡತಿ ಹೇಳ್ಕೊಂಡ್ರೆ ನನ್ನ ಹೊಲ PT ಸೀಟ್ ಮಾಡಿಕೊಟ್ಟೆ. ಗೊತ್ತಾಗ್ತಿದೆ ಒಂದೇ ಶೇರ್ ಆಗ್ತದೆ. ಒಂದೇನು ಮಾಡಿದೆ ಇವರೆಲ್ಲ ವಿಚಾರ ಮಾಡಿ ಬಂದಾಗ್ತದೆ ಗೊತ್ತಾಗಿದ್ದು ಅಂತ ಹೇಳಿ ಅಂದರೆ ತಿಂಗಳು ಆಗ ತಿಂಗಳು ಒಂದು 103 ಒಂದು ಸೈಡು ತಿಂಗಳು 108 ಮಾಡಿದ್ರು. ಮತ್ತೆ ಅರ್ಜಿ ಮಾಡಿದೆ, ಮತ್ತೆ 24 ಗಂಟೆ ಕೈ ಬಂತದೆ. ಮತ್ತೆ ಅರ್ಜಿ ಮಾಡಿ ಮತ್ತೆ ಅರ್ಜಿ ಕೊಟ್ಟಿದೆ. 108 ಇದ್ದು 113 ಆಗ್ತದೆ, 113 ಆಗ್ತದೆ. ಆಮೇಲೆ ಎಲ್ಲ ಅಡ್ಡಾಡಿ ಸಾಕು. ಮತ್ತೆ AC ಸಾಹೇಬ್ರಿಗೆ ಅರ್ಜಿ ಕೊಟ್ಟೆ. ನಾನು AC ಸಾಹೇಬ್ರಿಗೆ ಡೈರೆಕ್ಟ್ ಕೊಟ್ಟಿದ್ದೀನಿ. ಅಲ್ಲ ಸರ್, ಎಲ್ಲ ಗೊತ್ತಾಗಬೇಕಲ್ಲ ಸರ್ ವಿಷಯ ಏನನ್ನೋದು ಸಾಹೇಬ್ರು ಗೊತ್ತಾಗುತ್ತೆ. ಅಲ್ಲ ಸರ್, AC ಸಾಹೇಬ್ರಿಗೆ ಅರ್ಜಿ ಕೊಟ್ಟು 2 ಬಗ್ಗೆ ಒಟ್ಟಿಗೆ ಸರ್ ಅಲ್ಲಿ AC ಸಾಹೇಬ್ AC ಸಾಹೇಬ್ರಿಗೆ ಅರ್ಜಿ ಆಗಬೇಕು 2 ತಾರೀಕು ಕೊಟ್ಟಿಲ್ಲ ಸರ್. ಅವ್ರಿಗೆ ಏನು ಉತ್ತರ ಬರಲಿಲ್ಲ ಅಂತ 2 ತಾರೀಕು ಕೊಟ್ಟು ಸರ್, ಅವ್ರ ಮೇಲೆ ಉತ್ತರ ಇಲ್ಲ. ಅವ್ರು ಕೂತಿದ್ದಾರೆ ಅವರು ಸರಿಯಾದ ನಾಗನಗೌಡ ಚೆನ್ನಪ್ಪಗೌಡ ಪಾಟೀಲ್, ಜಿಲ್ಲಾ ವಿಕಲಚೇತನ ಕಲ್ಯಾಣ ಇಲಾಖೆ. ನಂಗೆ ಅದು ಬುಲೆಟ್ ಆಗೋದು ಸರ್, ನಾನು ಗಾಡಿ ಕೇಳಿ ಸರ್, ಗಾಡಿ ಕೊಡೋದು ಸರ್. ಅದು ಪಂಚರ್ ಆಗುತ್ತೆ ಸರ್, ಅದು ಇದು ಟ್ಯೂಬ್ ಇದಾಗುತ್ತೆ ಸರ್, ಟೈರ್ ಕಾಡ್ಸೋದು ಸರ್, ಅದು ಇದಾಗೋದು ಉಳಿತದೆ ಸರ್, ಗಾಡಿ ಆಗೋದು ಗಾಡಿ ಆಗೋದು ನೋಡಿ ನಾನು
ಸರ್ ಅದು ಇದಾಗಲ್ಲ ಸರ್ ನಿಮ್ಮ ಒಳಗಡೆ ಬೆಳೀತದೆ ಸರ್ ಅಲ್ಲಿ ಬೆಳೀತದೆ ಸರ್ ಅಲ್ಲಿ ಬೆಳೆ ಇದೆ ಸರ್ ಭಾಳ ಸರ್ ಅಡ್ಡಾಡ್ತಾರೆ ನಾನು ಸರ್ ಭಾಳ ಸರ್ ಅಡ್ಡಾಡ್ತಾರೆ ನಾನು ಕರೆಕ್ಟ್ ಸರ್ ನಿಮ್ಮ ನೆಟ್ ಹಚ್ಚಿರಿ ಸರ್ ನೋಡಿ ಸರ್ ನಿಮ್ಮ ನೆಟ್ ಹಚ್ಚಿರಿ ಸರ್ ಭಾಳ ಸರ್ ನಾನು ನೋಡಿ ಸರ್ ನಿಮ್ಮ ಪುಣ್ಯಕ ಸರ್ ನಿಮ್ಗೆ ಗೊತ್ತೇ ಆಗುತ್ತೆ ಸರ್ ಕಾನೂನು ಮಾಡಿಸೋದು ಹೆಸರು ಪೂರ ಸಂಖ್ಯೆ ಅದಕ್ಕೆ ನಾವು ಕೇಳಿಸ್ತಾರ ನಾವು ಕೇಳಿಸ್ತಾರ ಬರೋದು ಸರ್ ಇದು ಸರ್ ನಾವು ಕೇಳಿಸ್ತಾರ ಈಗ ಸರ್ ನೋಡಿ ಸರ್ ಅದಕ್ಕೆ ಸರ್ ನಾನು ವಯಸ್ಸಾಗಿ ಸರ್ ಜಿಮ್ಸ್ ಡೈರೆಕ್ಟರ್ ಪೀರ್ ಸಾಬ್ ಮಾಳೆಕೊಪ್ಪ, ವೆಂಕಟೇಶ್ ಚಿಕ್ಕಣ್ಣವರ್, ಪುರಸಭೆ ಮುಂದರಗಿ, ಸರ್ ವೆಂಕಟೇಶ್ ಚಿಕ್ಕಣ್ಣವರ್ ಸರ್, ನಮ್ಮ ಮನೆಗೆ ಅಡ್ಡ ಜಾಗ ಸರ್. PDDUDC
ತಡಿ ಕೇಳತ್ತಾರ ತಡಿ ಕೇಳತ್ತಾರ ಒಂದು ವೇಳೆ ಡೆಪ್ಟಿ ಕಮಿಷನರ್ ಅವ್ರಿಗೆ ನಾಳೆ ಪೀಸ್ ಆಫ್ ಮಾಳೆಕೊಪ್ಪ ಅದನ್ನು ಫಾಲೋ ಮಾಡಿ ಎರಡ್ ಸಾವಿರದ 11-11 PT ಸೀಟು ಮತ್ತೆ 2022 PT ಸೀಟು ಚೇಂಜ್ ಆಗಿತ್ತು ಸರ್. ಇವಾಗ 3 ವರ್ಷ ಆಯ್ತು. ಯಾರಿಗೂ 15 ದಿವಸ ಅದು ಅದ್ರೊಳಗೆ ಇವಾಗ ಒಂದು ನೋಟಿಸ್ ಬಂದಿಲ್ಲ ಸರ್. ಆ ತರ PT ಸೀಟ್ ಚೇಂಜ್ ಮಾಡಿ ಅದರಲ್ಲಿ 4 ಗುಂಟೆ ಜಾಗ 72/4 ಗುಂಟೆ ಜಾಗದಾಗ ನಮ್ಮ ಅಪ್ಪ ಪೀರ್ ಸಾರ್ ಮಾಳಿಕೊಪ್ಪ ಅಂತಂದ್ರೆ ಅವ್ರದ್ದು 1 ಗುಂಟೆ ಜಾಗ ಬರುತ್ತೆ ಸರ್. ಆ 1 ಗುಂಟೆ ಜಾಗದೊಳಗ ಗೋರ್ಮೆಂಟ್ ಇದ್ದ ಎಲ್ಲರೂ ಒಪ್ಪಿಗೆ ಮೇಲೆ ಹಿರಿಯರು ಕೂಡಿ ಎಲ್ಲರೂ ಇದನ್ನ ಮಾಡಿ 1 ಗುಂಟೆ ಜಾಗದೊಳಗ ಮನಿ ಹಾಕಿಸ್ಕೊಂಡಿದ್ವಿ ಸರ್. ಆ ಮನಿ ಹಾಕಿಸ್ಕೊಂಡಿದ್ದನ್ನ ಇವಾಗ ಆ 4 ಗುಂಟೆದೊಳಗ ಒತ್ತುವರಿ ಮಾಡ್ಕೊಂಡ್ರ ಅರ್ಧ ಗುಂಟೆ ಒತ್ತುವರಿ ಮಾಡಿಕೊಂಡು ನಮಗೂ ನೋಟಿಸ್ ಬಂದಿಲ್ಲ ಸರ್. ಯಾರಿಗೂ ನೋಟಿಸ್ ಬಂದಿಲ್ಲ. ಆ ತರ ಒತ್ತುವರಿ ಮಾಡಿಕೊಂಡು ಏನ್ ಮಾಡಿದಾರ, ನಿಮ್ಮ ಮನಿ ಅರ್ಧ ಹೋಗುತ್ತಾ, AC ಅಲ್ಲ DC ಮಠ ಹೋಗಿ ನೀನು ಏನ್ ಮಾಡ್ಕೊಂತೀರಿ ಮಾಡ್ತೀರಿ. ಎಷ್ಟು ಇಂಪ್ಲೂಯೆನ್ಸ್ ಇರ್ಬೋದು ಸರ್ ಇವರು ಇಲ್ಲಿ ಮಠ ಸರ್. DDLRಗೆ ಅದರ ಪ್ರಕಾರವಾಗಿ ನಾವು ಕೊಟ್ಟಿವಿ 1 ವರ್ಷ ಆಯ್ತು ಸರ್. ಬಂದ್ರ ಇವ್ರು ಸರ್ ಭೇಟಿಯಾದ ಸರ್. ನಮ್ಮ ಅಪ್ಪರು ಅವಾಗ ಟೆನ್ಷನ್ ಆಗಿ ಸೂಸೈಡ್ ಮಾಡ್ಕೊಳಕ್ ಹೋದ್ರು. ಇವರು ನಮ್ಮ ಹಿತ್ತಲು ಹಿಂದಲ್ಲ, ಇವ್ರು ನಮ್ಗೆ ಕ್ಯಾಸ್ಟ್ ಬೇರೆ, ಇವ್ರ ಕ್ಯಾಸ್ಟ್ ಬೇರೆ. ಇವ್ರದ್ದು ಹಳೆ ಕೂತರು ಹಂಗಲ್ಲ ಸರ್. ಅದನ್ನ ಯಾಕೆ ಹೇಳಿದ್ನಿ ಅಂತ ಸರ್, ಇದ್ರೊಳಗ ಸರ್ ಅದು ಒಂದು ವಿಷಯ ಐತೆ ಅಂದ್ರ ಮಾನಸಿಕವಾಗಿ ಇವ್ರು ಏನಂದ್ರು ಹೋಗಿ ಭೇಟಿ ಆಗತ್ತೆ ಸರ್, ಹಿಂಗಾಗತ್ತೆ ನಮ್ಮ ಅಪ್ಪ ಹಿಂಗ್ ಮಾಡ್ಕೊಳಕ್ ಹೋಗಿದ್ರು, ದಯಮಾಡಿ ನೀವು ಇದಕ್ಕೆ ನಮ್ಗೆ ಸೊಲ್ಯೂಷನ್ ಕೊಡ್ರಿ. ಅದ್ರೊಳಗೆ ಅವ್ರಿಗೆ ಲೆಟರ್ ಕೊಟ್ಟಿದ್ದು ಇದನ್ನ ಅನಿಸಿದೀನಿ ಸರ್. ಇವ್ರು ಹೇಳಿದ್ರು ಕರೆಸಿ ಶರಣಯ್ಯ ಅವ್ರನ್ನ ಕರೆಸಿ ಕಂದಾಯ ಅಧಿಕಾರಿನಾಗ ಅವ್ರಿಗೆ ಏನೇನ್ ಡಾಕ್ಯುಮೆಂಟ್ಸ್ ಅದು ಎಲ್ಲ ಇದನ್ನ ಮಾಡಿ ಅವ್ರದ್ದು ಮನಿ ಐತಿ ಶುದ್ಧ ಮಾಡುವಂತಂದು ಹೇಳಿದ್ರು. ಅವರು ಸರಿಯಾಗಿ ಡಾಕ್ಯುಮೆಂಟ್ಸ್ ಕೊಡ್ಲಿಲ್ಲ, ಮತ್ತೆ ಸರಿಯಾಗಿ ಇನ್ಫಾರ್ಮೇಶನ್ ಕೊಡ್ಲಿಲ್ಲ ಸರ್. ಇಲ್ಲಿ ತಂದಾಕಕ್ಕ ಮತ್ತೆ ಲಾಯರ್ ತ್ರೂ ಹೋಗ್ಬೇಕನ್ನೋದು ಇಲ್ಲಿ ಬಂದಿ ಬಳಕ್ ಗೊತ್ತಾಯ್ತು. ಇಲ್ಲಿ ಭಜಂತ್ರಿ ಅವರು ಲಾಯರ್ ನಡ್ಕೊಂಡು ಲೇಡೀಸು ತೊಗೊಂಬಂದು ಇಲ್ಲಿ ಕೊಟ್ಟಿದೀವಿ ಸರ್. ಒಂದೊಂದ ಇಟ್ಟು ಕೆಲ್ಸಕ್ಕೂ ಇದು ಇಲ್ಲ ಅದು ಇಲ್ಲ ಅಂತ ಬರೀ ಅಡ್ಡಾಡ್ಸೋದು ಮಾಡಿ 1 ವರ್ಷ ಆಯ್ತು ಸರ್. ಇಲ್ಲೇ ಇದೇವು ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇಲ್ಲೇ ಅದಾವು. ನಮಗ್ ಸಾಕಾಗಿ ಹೋಗ್ಬಿಟ್ಟಿತ್ತು ಸರ್. ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಲ್ಲ. ಹಾಗಾಗಿ PT ಶೀಟ್ ಏನದವು 2 ತಪ್ಪದವು ಅಂತಂದು ಇಟ್ಕೊಂಡು ನಮಗೇನ್ ಮಾಡ್ರಿ 72 ಸರ್ವೆ ನಂಬರ್ PT ಶೀಟ್ ಕ್ಯಾನ್ಸಲ್ ಮಾಡ್ರಿ. ಉತ್ತಾರದಾಗ 88 ಅದಾವು ಎಲ್ಲರೂ ಅಳ್ಕೊಂತ ಬರ್ರಿ. ನಮ್ಮ ಮನಿ ಅವಾಗ ಅರ್ಧ ಹೋಗುತ್ತಾ ತಕ್ಕಂತೀವಿ ಸರ್. ನಾನೇನು ಅದನ್ನ ಹೇಳಿಲ್ಲ ಸರ್ವೆ ಸೂಪರ್ವೈಸರ್ ಕರೆಸಿ ಹೇಳಿದ್ದೆ. ಅವ್ರು PT ಶೀಟ್ ಏನಿದೆ ಅದನ್ನ ಸರಿ ಮಾಡಿಸಿ ಅವ್ರಿಗೆ ಕೊಡಿ ಅಂತ. ಅದು ರೆವೆನ್ಯೂ ಇಲಾಖೆ ಬರೋದೇ ಇರಲಿಲ್ಲ. ಅವ್ರ ಪೇರೆಂಟ್ಸ್ ಬಂದು ಕೇಳಿ ಕಳಿಸಿದ್ರು. ಆ ನಂತರದಲ್ಲಿ ಸರ್ವೇರೇ ಅದನ್ನ ಹ್ಯಾಂಡಲ್ ಮಾಡಿದ್ರು. ಅದು ವ್ಯತ್ಯಾಸ ಇದೆ ಅಂತ ನಮ್ಮಲ್ಲಿ ಒಂದು ಅಪೀಲ್ ಮಾಡಿದರೆ ಅಪೀಲ್ ಮಾಡಿ ಅದು ವ್ಯತ್ಯಾಸ ಇತ್ತಪ್ಪ ಅಂತಂದ್ರೆ ಅದು ಮಾಡಿ ಇದು ಮಾಡ್ಬೋದು. ಒಂದು 2 ವೀಕ್ಸ್ ಬೇಕಾಗುತ್ತೆ ಸರ್. ನಾನು RCCMS ಅಲ್ಲಿ ಇದು ಮಾಡಬೇಕು, ಅಪ್ಲೋಡ್ ಮಾಡಿ ಅದನ್ನ ಅಪ್ಲೋಡ್ ಮಾಡಿದ ಮೇಲೆ ನೆಕ್ಸ್ಟ್ ಇದೆ.
ಅದು ನೋಡ್ತೀವಿ ಸರಿಯಾಗಿ ಮಾಡಿ ಸೂಪರ್ವೈಸರ್ ಮಾತಾಡಿ ಒಂದು ಕೆಲಸ ಮಾಡ್ತೀವಿ, ನಿಮಗೂ ವಹಿಸ್ತೀವಿ. ಒಂದು ವೇಳೆ ನಿಮ್ಮ ಅರ್ಜಿ ಮಾಡೋದನ್ನ ಆರ್ಡರ್ ಮಾಡಿದ್ರೆ ಅವನ ಮೇಲೆ ಕ್ರಮ ತಗೊಂಡು ನಿಮ್ಮ ಕಡೆಯಿಂದ ಅಪ್ಲಿಕೇಶನ್ ತಗೊಂಡು ಆಮೇಲೆ ನೀವು ಏನೇನು ಮಾಡಬೇಕು ಮಾಡಿ. ಬಟ್ ಯಾವ ತಪ್ಪು ಮಾಡ್ಯಾನ ಅವನ ಮೇಲೆ ಕ್ರಮ ಆಗ್ತದೆ. ಯಾರು ಊಟಕ್ಕೆ ಹೋಗ್ಬೇಕಂತೇಳಿ ಗೊತ್ತೇ ಇಲ್ಲದೆ ನೀವು ಊಟಕ್ಕೆ ಹೋದ್ರೆ ಅಂದ್ರೆ ಡಿ ಸಿ ಸಾಹೇಬ್ರನ್ನ ತಂದೆ ಸಾಹೇಬ್ರನ್ನ ಊಟಕ್ಕೆ ಕಳಿಸ್ತೀರಿ. ಡಿ ಡಿ ಎಲ್ಲರೂ ಇದು ಯಾರು ತಪ್ಪು ಮಾಡ್ಯಾರ ಅವ್ರ ಬಗ್ಗೆ ಎನ್ಕ್ವೈರಿ ಮಾಡಬೇಕು. ಆಮೇಲೆ ಇವ್ರನ್ನ ನ್ಯಾಯ ತೋರಿಸ್ಬೇಕು. ಏನು ಮನೆಯವರು ಅಥವಾ ಮೇಲರ್ಜಿ ನಿಮಗೆ ಕೊಡಬೇಕು ಅದನ್ನು ಕೊಡಬೇಕು. ನಿಮ್ಮ ಹೆಸರು ಹೇಳು? ಹಳೆಕೊಪ್ಪ ಅಂತ ರಾಜೀವ್ ಸಾಬ್ ಮಳೆಕೊಪ್ಪ ನೀವು ಹೇಳ್ತೀವಿ. ಶಿವಾನಂದಯ್ಯ ಗುರುವಿನ್ ಮಾನ್ಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಪುನರ್ವಸತಿ ಪುನರ್ನಿರ್ಮಾಣ ವಿಭಾಗ. ಶಿವಾನಂದಯ್ಯ ಗುರುವಿನ ಆದಮೇಲೆ ಅವರು ಊಟ ಮಾಡ್ತಾರೆ. 45 ನಿಮಿಷ ಊಟಕ್ಕೆ ಬಿಡೋಣ. ಹೇಳ್ರಿ ಗುರುವಿನ. ಊಟಕ್ಕೆ ಎಲ್ಲಿ ಹೋಗ್ಬೇಕು ಹೇಳ್ತೀವಿ. ಮೈಕ್ ಕೊಟ್ಟಿಲ್ಲ ಟೀಚರ್ ಕೈಗೆ. ಎಲ್ಲರಿಗೆ ಊಟಕ್ಕೆ ತಿಂಡಿ ಜಾಗದಲ್ಲೇ ವ್ಯವಸ್ಥೆ ಮಾಡಿದ್ದೀವಿ, ಎಲ್ಲರೂ ಅಲ್ಲೇ ಹೋಗೋದು. ಅಲ್ಲ, ತಿಂಡಿಗೆ ಹೋಗಿರಲಿಲ್ಲ ಅಂದ್ರೆ ಅವ್ರಿಗೆ ಹೆಂಗೆ ಹೋಗೋದು? ಈ ಜಿಲ್ಲಾಧಿಕಾರಿಗಳ ಕಚೇರಿಯ ಪ್ರಾಂಗಣದ ಎಡಭಾಗದಲ್ಲಿ ಎಲ್ಲರಿಗೂ ಸಿಹಿ ಭೋಜನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯವಿಟ್ಟು ಎಲ್ಲರೂ ಊಟವನ್ನು ಮುಗಿಸಿಕೊಂಡು 45 ನಿಮಿಷ ಆದ್ಮೇಲೆ ಮತ್ತೆ ಪುನಃ ಪ್ರಾರಂಭಿಸಲಾಗುವುದು. ವಾಪಸ್ ಬಂದು ನಿಮ್ಮ ಆಸನದಲ್ಲಿ ಆಸೀನರಾಗಬೇಕು ಅಂತ ಹೇಳಿ ವಿನಂತಿ. 3:15ಕ್ಕೆ ಎಲ್ಲರೂ ಪುನಃ ಬರ್ಬೇಕಿಲ್ಲಿ. ಮುಂದೂರಿಗೆ PDO-ನ 3:15 ಇಲ್ಲಿಲ್ಲ ಅಂತ ಹೇಳಿದೆ. ಬಂದನ? ಹಾಂ. Yes, Prakash. ಫೋನ್ ಮಾಡ್ತೀನಿ.
ಸಂಬಂಧಪಟ್ಟಂಗೆ ಗ್ರಾಮ ಸಭೆ ಮಾಡಿದ್ವಿ ಸರ್. ಮೊನ್ನೆ ಗ್ರಾಮ ಸಭೆ ಮಾಡಿ ಹಿತ್ತಲ ಪಾಠ ಕಳದ ಪಾಠ ಎಷ್ಟೆಲ್ಲ ಉಷ್ಟು ಕೊಡೋದು ಇರ್ತದೆ. ಒಂದು ವೇಳೆ ಯಾವ್ದು ಬಿಟ್ಟು ಹೋಗಿದ್ರೆ ಅರ್ಜಿ ಕೊಡಿದ್ರೆ ಮತ್ತೊಂದು ಫೈನಲ್ ಬಂದಿತ್ತು. ಅದೇ ಇವರು ಕೊಟ್ಟಾರೆ ಸರ್, ನಮ್ದು ಈ ಸೇವೆ ಅಂತೇಳಿ ಇವರು ಸೇರ್ಪಡೆ ಮಾಡ್ತೀವಿ. ಸೇರ್ಪಡೆ ಮಾಡ್ಕೊಂಡು ಮತ್ತೊಂದು ಗ್ರಾಮ ಸಭೆ ಫೈನಲ್ ಮಾಡಿ ಈಗ ಎಷ್ಟು ಪಾಠಗಳು ಟೋಟಲ್ 590 ಆಗಿದೆ. ಯಾರು ನೀರಾವರಿ ನಮ್ಮಲ್ಲಿ ಇನ್ನೂ ಉಳಿದ ಪಾಠ ನಮ್ಮ ಜೊತೆಗೆ ಯಾರು ಮಾಡ್ತೀವಿ ಒಟ್ಟು ಅನಿಸಿಕೆ ಇದರಲ್ಲಿ ಅಂತಿಲ್ಲ. Thank you.